Hi dear students, welcome back to Advanced Physics class. ಇವತ್ತಿನ ಕ್ಲಾಸಲ್ಲಿ 5 marks numericals from array optics ಚಾಪ್ಟರ್ ನ 8th ಕ್ವೆಶ್ಚನ್ ಇಂದ ವಿಡಿಯೋ ಕಂಟಿನ್ಯೂ ಮಾಡುವ. ಕ್ವೆಶ್ಚನ್ ನಂಬರ್ 8 ಏನು ಹೇಳುತ್ತೆ ನೋಡೋಣ. A ray of light incident at 40 degree on one face of an equilateral prism of Ra refractive index 1.55. Okay, ಎಂತ ಪ್ರಿಸಮ್ ಇದು? ಫಸ್ಟ್ ಆಫ್ ಆಲ್ ಇಟ್ಸ್ ಅ ಈಕ್ವಿಲ್ಯಾಟರಲ್ ಪ್ರಿಸಮ್. ಹೌದಲ್ಲ, ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂದ್ರೆ ಆಂಗಲ್ ಆಫ್ ಪ್ರಿಸಮ್ ಈಸ್ 60 ಡಿಗ್ರಿ. ಸೊ ಏನಾಗಿದೆ ಅಂತ ಲೈಟ್ ಇನ್ಸಿಡೆಂಟ್ ಆನ್ ಒನ್ ಫೇಸ್ ಅಂತೆ 40 ಡಿಗ್ರಿ ಆಂಗಲ್. ಅಲ್ಲಿಗೆ ಕೆನ್ ಐ ಟೇಕ್ ಐ 40 ಡಿಗ್ರಿ. ಸೊ ಒನ್ ಫೇಸ್ ಅಂದ್ರೆ I1 ತಗೊಳ್ಳುವ. ಏನ್ ಕಂಡುಹಿಡಿಬೇಕಂತ ಮತ್ತೆ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದಾರಲ್ಲ, ಕೆನ್ ಐ ಟೇಕ್ NG 1.55 ಕೊಟ್ಟಿದ್ದಾರೆ. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ಕ್ಯಾಲ್ಕುಲೇಟ್ the angle of deviation as it emerges from the other face ಅಂತ. ಸೊ ಇನ್ನೊಂದು ಸರ್ಫೇಸ್ ಮೂಲಕ ಆಚೆ ಹೋಗುತ್ತಂತೆ, ಅದರದ್ದು ಆಂಗಲ್ ಆಫ್ ಡಿವಿಯೇಷನ್ ಕಂಡುಹಿಡಿಯಬೇಕು. ಸೊ ಡಿವಿಯೇಷನ್ ಈಸ್ ಸ್ಮಾಲ್ ಡಿ, ಮಿನಿಮಮ್ ಅಲ್ಲ, ಜಸ್ಟ್ ಡಿವಿಯೇಷನ್. ಸೊ ಅದಕ್ಕೆ ನಾವು ಡಯಾಗ್ರಾಮ್ ಬರೆದ್ರೆ ಯಾವ ತರ ಕಾಣುತ್ತೆ ನೋಡೋಣ. ಓಕೆ, ನಾವು ಲೆಟ್ ಅಸ್ ಟೇಕ್ ದಿಸ್ ಇಸ್ ದ ಇನ್ಸ್ಟೆಂಟ್ ಲೈಟ್ ರೇ ಅಂಡ್ ದಿಸ್ ದ ರಿಫ್ರಾಕ್ಟೆಡ್ ಲೈಟ್ ರೇ ಅಂಡ್ ದಿಸ್ ದ ಎಮರ್ಜೆಂಟ್ ಲೈಟ್ ರೇ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡ್ಕೊಂಡ್ರೆ ಸರ್ಫೇಸಸ್ಗೆ ಈ ತರ ಕಾಣುತ್ತೆ. ಹೌದಾ, ಇದರಲ್ಲಿ ಇದೆಷ್ಟಿರುತ್ತೆ? ದಿಸ್ ಈಸ್ ಅವರ್ I1. ಅಕಾರ್ಡಿಂಗ್ ಟು ಅಸ್ ದಿಸ್ ಈಸ್ R1 ಅಂಡ್ ದಿಸ್ ಈಸ್ R2 ಅಂಡ್ ದ ಆಂಗಲ್ ಆಫ್ ಎಮರ್ಜೆನ್ಸಿ ಇಸ್ I2. ಸೊ ನಾವು ಇದನ್ನೇ ಕಂಡುಹಿಡಿಬೇಕು, I2. ಅವ್ರು ಇದನ್ನ ಕೊಟ್ಟಿದ್ದಾರೆ. ಎಷ್ಟಿದೆ ಇದು? 40 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈಗೇನ್ ಮಾಡ್ಬೇಕು ನಾವು? ಸಿಂಪಲ್, I1 ಇಂದ R1 ಕಂಡುಹಿಡಿಬೇಕು, R1 ಇಂದ R2 ಕಂಡುಹಿಡಿಬೇಕು, R2 ಇಂದ I2 ಕಂಡುಹಿಡಿಬೇಕು. ಇದೊಂಥರ ಚೈನ್ ಇದ್ದಂಗೆ, ಲೈಕ್ ದಿಸ್. ಓಕೆ, ಸೊ ಫಸ್ಟ್ I1 ಗೊತ್ತು, R1 ಕಂಡುಹಿಡಿಯೋಣ. ಇದಕ್ಕೆ ನಮಗೆ ಏನು ಗೊತ್ತಿರಬೇಕಂದ್ರೆ, ಸೊ ಹೊರಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಂತ ತೊಳ್ದಿರ, ಅಂಡ್ ಇಟ್ ಇಸ್ ಪ್ಲೇಸ್ಡ್ ಇನ್ ಏರ್ ಅಂತ ಇದ್ರೆ NA, ಅಂಡ್ ದಿಸ್ ಈಸ್ ಅವರ್ NG, ಅಂಡ್ ದಿಸ್ ಈಸ್ ಅವರ್ NA. ಔಟ್ಸೈಡ್ ಮೀಡಿಯಂ ಏರ್, ಇನ್ಸೈಡ್ ಇಟ್ ಈಸ್ ಗ್ಲಾಸ್ ತಗೊಂಡ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಈಸ್ NG. ಓಕೆ, NA ಆಬ್ವಿಯಸ್ಲಿ ಗೊತ್ತಿರುತ್ತೆ, 1 ಇರುತ್ತೆ. ಇದು ಎಷ್ಟು ಕೊಟ್ಟಿದ್ದಾರೆ? NG 1.55 ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಈ ಸರ್ಫೇಸ್ಗೆ ಸ್ನೆಲ್ಸ್ ಲಾ ಹಾಕಿ ಏನಾಗುತ್ತೆ? NA ಸೈನ್ ಆಫ್ I1 ಇಸ್ ಈಕ್ವಲ್ ಟು NG ಸೈನ್ ಆಫ್ R1. ಸೊ NA ಎಷ್ಟು? 1. ಸೈನ್ ಆಫ್ I1 ಎಷ್ಟು ಕೊಟ್ಟಿದ್ದಾರೆ? 40 ಡಿಗ್ರಿ ಇಸ್ ಈಕ್ವಲ್ ಟು NG ಕೊಟ್ಟಿದ್ದಾರೆ 1.55. ಸೊ ಸೈನ್ ಆಫ್ R1. ಈಗ ಸೈನ್ 40 ಡಿಗ್ರಿ ಎಷ್ಟಾಗುತ್ತೆ? 0.6428 is equal to 1.55 sin of R1. So sin of R1 ಏನಂತ ಬರ್ಕೋಬಹುದು? is equal to 0.6428 divided by 1.55. ಅಲ್ಲಿಗೆ sin of R1 ಡಿವೈಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ? 0.4147 ಬರುತ್ತೆ. ಸೊ R1 ಕಂಡುಹಿಡಿರಿ. R1 is sin inverse of 0.4147. ಸೊ R1 ಎಷ್ಟು ಬರುತ್ತೆ? ನೀವು ಲಾಗ್ ಟೇಬಲ್ ಅಲ್ಲಿ ನೋಡಿದ್ರೆ 24.5 ಡಿಗ್ರಿ ಬರುತ್ತೆ. ದಿಸ್ ಈಸ್ ಯುವರ್ R1. ಸೊ ಒನ್ಸ್ R1 ಬಂತಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ R1 ಬಂತಂದ್ರೆ R2 ಕಂಡುಹಿಡಿಬೇಕು. ಹೇಗೆ? ವಿ ನೋ ದ ರಿಲೇಷನ್. ಏನು? A is equal to R1 plus R2 ಇರುತ್ತೆ. ಓಕೆ, ನಾವು R2 is equal to A minus R1. ಸೊ R2 is equal to A ಎಷ್ಟು? 60 ಡಿಗ್ರಿ ಮೈನಸ್ R1 ಎಷ್ಟು? ಇಲ್ಲಿದೆಲ್ಲ 24.5 ಡಿಗ್ರಿ. ಸೊ R2 is equal to 60 minus 24.5 is 35.5 ಡಿಗ್ರಿ. ಸೊ ದಿಸ್ ಈಸ್ ಅವರ್ R2. ಒನ್ಸ್ R2 ಬಂತಂದ್ರೆ ಮತ್ತೆ ಈ ಸರ್ಫೇಸ್ಗೆ ಸ್ನೆಲ್ಸ್ ಲಾ ಹಾಕಿದ್ರೆ I2 ಬಂದ್ಬಿಡುತ್ತೆ. ಸೊ ಅಗೇನ್ ಪುಟ್ ದ ಸ್ನೆಲ್ಸ್ ಲಾ. ಏನಾಗುತ್ತೆ? ಸ್ನೆಲ್ಸ್ ಲಾ NG ಇಂಟು ಸೈನ್ R2 ಇಸ್ ಈಕ್ವಲ್ ಟು NA ಇಂಟು ಸೈನ್ I2. ನೋಡ್ರಿ, ಏನಿಲ್ಲ, ಬಹಳ ಸಿಂಪಲ್. N ಇಂಟು ಸೈನ್ ಥೀಟಾ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಓಕೆ, ಸೊ ನಿಮ್ಗೆ ಇದು ಗೊತ್ತಿದ್ರೆ ಈಸಿ ಆಗೋಗ್ಬಿಡ್ತದೆ, ಯಾವುದೇ ಮೀಡಿಯಂ ಇರಲಿ. ಹಾಗಾಗಿ N ಇಂಟು ಸೈನ್ ಥೀಟಾ, N ಇಂಟು ಸೈನ್ ಥೀಟಾ, ಅದು I2 ಆಗಿರಲಿ R2 ಆಗಿರಲಿ, ಈಸಿ ವೇ ಟು ಫೈಂಡ್. ಸೊ ಹಾಗಾದ್ರೆ ಫೈನಲಿ ಇದಕ್ಕೆ ಹಾಕಿದ್ರೆ ಏನಾಗುತ್ತೆ? NG into sin R2 is equal to NA into sin. So NG ಎಷ್ಟು again? 1.55 into sin of R2 35.5 degree is equal to NA ಎಷ್ಟು? 1 sin of I2. So 1.55 sin 35.5 degree 0.58
0.08 is equal to sin of i2. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 0.9002 ಬರುತ್ತೆ ಈಸ್ ಈಕ್ವಲ್ ಟು ಸೈನ್ ಆಫ್ i2. ಸೊ i2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.9002. So I2 is equal to sin inverse of 9002 comes out to be 64.17 degree. Okay, I2 ಬಂತು. I2 ಯಾಕೆ ಕಂಡುಹಿಡ್ಕೊಂಡೆ ಅಂದ್ರೆ ನಿಮಗೆ ಬೇಕಾರದೇನು ಡಿವಿಯೇಷನ್. ಸೊ ಡಿವಿಯೇಷನ್ ಫಾರ್ಮುಲಾ ಏನು ಹೇಳುತ್ತೆ? ಸೊ ಡಿವಿಯೇಷನ್ ಇದೆ ತಾನೆ, ಡಿವಿಯೇಷನ್. ಸೊ ಡಯಾಗ್ರಾಮ್ ಸ್ವಲ್ಪ ಐಡಿಯಾ ಇರ್ಬೇಕು ನಮಗೆ, ಕೆಲವೊಂದು ನ್ಯೂಮರಿಕಲ್ಸ್ ಮಾಡ್ಬೇಕು, ಡಯಾಗ್ರಾಮ್ ಐಡಿಯಾ ಇದ್ರೆ ಇದು ಈಸಿ ಆಗ್ಬಿಡುತ್ತೆ. ಸೊ ಡಿವಿಯೇಷನ್ ಇಸ್ ದಿಸ್ ಒನ್, ಇದನ್ನೇ ಕಂಡುಹಿಡಿಬೇಕಾರೆ ಅಂದರೆ ಲೈಟ್ರಿ ಹಿಂಗೆ ಹೋಗ್ಬೇಕಾಗಿದ್ದು ಫೈನಲಿ ಈ ಕಡೆ ಟರ್ನ್ ಆಗಿದೆ. ಸೊ ಡಿವಿಯೇಷನ್ ಫಾರ್ಮುಲಾ ಇರುತ್ತೆ ಅದಕ್ಕೆ, ನೋ ಪ್ರಾಬ್ಲಮ್. ಸೊ ಡಿವಿಯೇಷನ್ ಡಿ ಈಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ ಇ. ಸೊ ಡಿವಿಯೇಷನ್ ಡಿ ಈಸ್ ಈಕ್ವಲ್ ಟು ವಾಟ್ ಈಸ್ I1 40 ಡಿಗ್ರಿ ಪ್ಲಸ್ I2 64.17 ಡಿಗ್ರಿ ಹೌದಾ, ಮೈನಸ್ ಎ 60 ಡಿಗ್ರಿ ಆಂಗಲ್ ಆಫ್ ದ ಪ್ರಿಸಮ್. ಸೊ ಡಿವಿಯೇಷನ್ ಇವೆರಡನ್ನು ಆ್ಯಡ್ ಮಾಡಿದ್ರೆ 104.17 ಡಿಗ್ರಿ ಬರುತ್ತೆ ಮೈನಸ್ 60 ಡಿಗ್ರಿ 04. ಸೊ ಡಿವಿಯೇಷನ್ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ 44.17 ಡಿಗ್ರಿ. ಸೊ ದಿಸ್ ಈಸ್ ದ ಆನ್ಸರ್. ನೋಡ್ಕೊಂಡ್ಬಿಡಿ ಒಂದು ಸರ್ತಿ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? Question number 9. Again the same equilateral prism is made of glass ಅಂತೆ. ಹಾಗಾದ್ರೆ ಇಲ್ಲಿ ಏನಿದೆ, ಒಂದು ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಇದೆ, ಬರ್ಕೊಂಡು ಬೇಡ ಇಲ್ಲಿ. ಈಕ್ವಿಲ್ಯಾಟ್ರಲ್ ಪ್ರಿಸಮ್, ಆಂಗಲ್ ಆಫ್ ದ ಪ್ರಿಸಮ್ ಎ ಈಸ್ ಈಕ್ವಲ್ ಟು 60 ಡಿಗ್ರಿ. ಆಮೇಲೆ ಏನು ಕೊಟ್ಟಿದ್ದಾರೆ? ಮೇಡ್ ಆಫ್ ಗ್ಲಾಸ್ ಅಂತೆ. ಮೇಡ್ ಆಫ್ ಗ್ಲಾಸ್ ಅಂತಂದರೆ NG ಅಂತ ಬರ್ಕೊಳ್ಳೋಣ. NG ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿಲ್ಲ ಎಷ್ಟಂತ. ನೆಕ್ಸ್ಟು, when a beam of light incident on the face of a prism of an angle of minimum deviation is found to be 40 degree ಅಂತೆ. ಅಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಲೈಟ್ ಬಿದ್ದಿದೆ, ಅದರ ಮಿನಿಮಮ್ ಡಿವಿಯೇಷನ್ ಎಷ್ಟಿದೆಯಂತೆ, ಮಿನಿಮಮ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇಟ್ಸ್ ಗಿವನ್ ಹಿಯರ್ ಮಿನಿಮಮ್ ಡಿವಿಯೇಷನ್. ಅದು ಆ್ಯಂಗಲಲ್ಲಿ ಬಿದ್ದಿದೆ ಬಟ್ ಮಿನಿಮಮ್ ಡಿವಿಯೇಷನ್ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳೋದು. ನೆಕ್ಸ್ಟ್ ಏನು ಕೇಳಿದಾನೆ? ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ಆಬ್ವಿಯಸ್ಲಿ ಅದನ್ನೇ ಕೇಳ್ತಾರೆ. ಅವನು ಫಸ್ಟ್ ಮೇಡ್ ಆಫ್ ಗ್ಲಾಸ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು, ಮೆಟೀರಿಯಲ್ದು. ಆಮೇಲೆ ಇನ್ನೊಂದು ಕ್ವಶನ್ ಇದೆ, ಏನು? ಇಫ್ ದಿಸ್ ಪ್ರಿಸಮ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್, ಇದನ್ನು ನೀರಲ್ಲಿ ಮುಳುಗಿಸ್ಬಿಟ್ರೆ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? ವಾಟರ್ 1.33 ಇದೆ. ಹಾಗಾದರೆ ನ್ಯೂ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕಂಡುಹಿಡಿಬೇಕಂತೆ. ನೀರಲ್ಲಿ ಮುಳುಗಿಸಿದ ಮೇಲೆ ಮಿನಿಮಮ್ ಡಿವಿಯೇಷನ್ ಏನಾಗುತ್ತೆ? D' ಅಂತ ಇಟ್ಕೊಳ್ಳೋಣ, ಇದನ್ನೇ ಕಂಡುಹಿಡಿಬೇಕು. ಓಕೆ, ಫಸ್ಟ್ ಪಾರ್ಟ್ ಕಂಡುಹಿಡಿಯೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್. ಯಾವಾಗ ಏರ್ ಮೀಡಿಯಮ್ ಇಲ್ಲಿದ್ದಾಗ ಆ್ಯಂಡ್ ಇಟ್ ಇಸ್ ಸರೌಂಡೆಡ್ ಬೈ ಏರ್ ಅಲ್ವಾ, ಹಾಗಾಗಿ ನಮ್ಗೆ ಈಸಿ ಆಗ್ಬಿಡುತ್ತೆ. NG ನೋಡ್ರಿ, NG ಆ್ಯಕ್ಚುಯಲ್ ಫಾರ್ಮುಲಾ ಬರೆದು ಬಿಡ್ತೀನಿ, ರಿಲೇಟಿವ್ ರಿಫ್ರಾಕ್ಟಿವ್ NG ಬೈ NA. NA ಏನಂತಂದರೆ ಇದು ಏರ್, ಇದು ಗ್ಲಾಸ್, ಸುತ್ತ ಏನಿದೆ? ಏರ್ ಮೀಡಿಯಮ್ ಇದೆ. ಹಾಗಾದರೆ ಲೈಟ್ ಎಂಟರ್ಡ್ ಫ್ರಮ್ ಏರ್ ಟು ಗ್ಲಾಸ್ ಅಲ್ವಾ, ಹಾಗಾಗಿ NG ಬೈ NA. ಫಾರ್ಮುಲಾ ಏನು? ಮಿನಿಮಮ್ ಡಿವಿಯೇಷನ್ ಫಾರ್ಮುಲಾ ಸೈನ್ ಆಫ್ A ಪ್ಲಸ್ D/2 ಡಿವೈಡೆಡ್ ಬೈ ಸೈನ್ ಆಫ್ A/2. ಪರ್ಪಸ್ಫುಲಿ ನಾನು ಏನು ಮಾಡಿದ್ದೀನಿ, ಇಲ್ಲಿ NA ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. NG ಕಂಡುಹಿಡಿಬೇಕು. NA ಎಷ್ಟು? 1 ಇಸ್ ಈಕ್ವಲ್ ಟು ಸೈನ್ ಆಫ್ A ಎಷ್ಟು? 60 ಡಿಗ್ರಿ, ಲವ್ ಅಲ್ಲೇ ಇದೆ, ಪ್ಲಸ್ D ಎಷ್ಟು? 40 ಡಿಗ್ರಿ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ 60ನ A/2 60/2. ನಾವು NG ಇಸ್ ಈಕ್ವಲ್ ಟು ಸೈನ್ ಆಫ್ ಇದೆಷ್ಟಾಗುತ್ತೆ? 60 ಪ್ಲಸ್ 40/2 50 ಡಿಗ್ರಿ ಆಗುತ್ತೆ. ಡಿನಾಮಿನೇಟರ್ ಸೈನ್ ಆಫ್ 30 ಡಿಗ್ರಿ. NG ಇಸ್ ಈಕ್ವಲ್ ಟು ಸೈನ್ 50 ಡಿಗ್ರಿ 0.766 ಬರುತ್ತೆ. ಲಾಗ್ ಟೇಬಲಲ್ಲಿ ನೋಡಿ, ಡಿವೈಡೆಡ್ ಬೈ ಸೈನ್ 30 ಗೊತ್ತಿರುತ್ತೆ 0.5. ಸೊ ಅವಾಗ NG ನಿಮಗೆ ಡಿವೈಡ್ ಮಾಡಿಕೊಂಡ್ರೆ 1.532 ಬರುತ್ತೆ. ಸೊ ದಿಸ್ ಈಸ್ ಯುವರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವೆನ್ ಪ್ಲೇಸ್ಡ್ ಇನ್ ಏರ್, ಅಥವಾ ಅದನ್ನೇನು ಕಾನ್ಸ್ಟೆಂಟ್ ಇರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್. ನೆಕ್ಸ್ಟ್ ಏನು ಮಾಡ್ತಾರೆ? ದಿಸ್ ಈಸ್ ಇಮರ್ಸ್ಡ್ ಇನ್ ವಾಟರ್ ಅಂತೆ. ಸೊ ನೀರಲ್ಲಿ ಮುಳುಗಿಸ್ಬಿಡಿ. ನೀರಲ್ಲಿ ಮುಳುಗಿಸಿದಾಗ ನೋ ಮೋರ್ ಏರ್ ಹಿಯರ್, ದರ್ ಇಸ್ ಅ ವಾಟರ್. ಸೊ ಲೈಟ್ is traveling from water to glass. ಹೌದಾ? ಅಲ್ಲಿಗೆ ದಿಸ್ ಇಸ್ ವಾಟರ್ ಸರೌಂಡೆಡ್ ಬೈ ವಾಟರ್. ಅವಾಗ ಏನಾಗುತ್ತೆ? ಡಿವಿಯೇಷನ್ ಆ್ಯಂಗಲ್ ಏನಾಗುತ್ತೆ? ಚೇಂಜ್ ಆಗುತ್ತೆ. 40 ಡಿಗ್ರಿ ಇರಲ್ಲ, ಮಿನಿಮಮ್ ಡಿವಿಯೇಷನ್ ಈಸ್ ಗೋಯಿಂಗ್ ಟು ಚೇಂಜ್. ಸೊ ಎಷ್ಟಂತ ಕಂಡುಹಿಡಿಬೇಕು, ಅದಕ್ಕೆ ಏನು ಮಾಡಿ, ಮಾಮೂಲಿ ಇದೇ ಫಾರ್ಮುಲಾನೇ ಬರ್ಕೊಳ್ಳಿ. ಬಟ್ ಇಲ್ಲೇನಾಗುತ್ತೆ? NG ಅಷ್ಟೇ ಇರುತ್ತೆ, ಗ್ಲಾಸ್ ಡಿವೈಡೆಡ್ ಬೈ NA ಇತ್ತಲ್ಲ, ಇದೇನಾಗುತ್ತೆ? NW ಆಗುತ್ತೆ. ಈಸ್ ಈಕ್ವಲ್ ಟು ಸೈನ್ ಆಫ್
ಎ ಅಷ್ಟೇ ಇರುತ್ತೆ ಪ್ಲಸ್ ಇದೇನಾಗುತ್ತೆ d'/2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ a/2 ಎನ್ ಜಿ ಗೊತ್ತಲ್ವ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ಎಷ್ಟಿದೆ 1.532 ಡಿವೈಡೆಡ್ ಬೈ NW ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ 1.33 ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಹಾಗೆ ಇರಲಿ d'/2 ಡಿವೈಡೆಡ್ ಬೈ ಸೈನ್ ಆಫ್ ಇದೇನು ಚೇಂಜ್ ಆಗಿರೋಲ್ಲ ಎ ಅದೆಷ್ಟಿರುತ್ತೆ 60 ಡಿಗ್ರಿನೇ ಇರುತ್ತೆ 60 ಬೈ ಸೊ 1.532 ನ 1.33 ಡಿವೈಡ್ ಮಾಡಿಕೊಂಡ್ರೆ ನಮಗೆ 1.152 ಬರುತ್ತೆ 1.152 ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ d'/2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಇದೆಷ್ಟು ಬರುತ್ತೆ ಸೈನ್ 30 ಡಿಗ್ರಿ ಸೈನ್ 30 ಡಿಗ್ರಿ ಕೆನ ರೈಟ್ ಡೈರೆಕ್ಟ್ಲಿ ಸೈನ್ 30 ಡಿಗ್ರಿ 0.5 ಈಗ ಈ 0.5 ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 0.576 ಆಗುತ್ತೆ 0.576 ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ d'/2 ಈಗ ಈ ಸೈನ್ ಈ ಕಡೆ ತಗೊಳ್ಳಿ ಏನಾಗುತ್ತೆ ಸೈನ್ ಆಫ್ 0.576 ಇಸ್ ಈಕ್ವಲ್ ಟು ಎ ಪ್ಲಸ್ d'/2 ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ 0.576 ನ ಆಂಗಲ್ ಎಷ್ಟು ಬರುತ್ತೆ ಅಂದ್ರೆ 35.2 ಡಿಗ್ರಿ ಬರುತ್ತೆ 35.2 ಡಿಗ್ರಿ ಇಸ್ ಈಕ್ವಲ್ ಟು ಕಡೆ ಏನು ಉಳ್ಕೊಳ್ಳುತ್ತೆ ಎ ಪ್ಲಸ್ d'/2 2 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಎ ಪ್ಲಸ್ d' ಉಳ್ಕೊಳ್ಳುತ್ತೆ ಸೊ 2 ನ ಕ್ರಾಸ್ ಮಲ್ಟಿಪ್ಲೈ 35.2 ಇಂಟು 2 ಡಿಗ್ರಿ 70.4 ಡಿಗ್ರಿ ನಾವು d' ಬೇಕಾಗಿದ್ದಲ್ವಾ ಏನು ಆ ಕಡೆ ಕಳಿಸಿ 70.4 ಡಿಗ್ರಿ ಮೈನಸ್ ಎ ಅಲ್ಲಿಗೆ 70.4 ಡಿಗ್ರಿ ಮೈನಸ್ 60 ಡಿಗ್ರಿ ಅಲ್ಲಿಗೆ d' 20.4 minus 60 degrees 10.4 degree. This is the new minimum deviation. Okay, next question number 10, right? So question number 10 says that an object of height 3 meter the object is a standard object height ಎಷ್ಟಿದೆ 3 meter is placed 21 centimeter in front of convex lens ಅಂತೆ of focal length 14 centimeter. ಬರ್ಕೊಂಡು ಬೇಡ ಡಯಾಗ್ರಾಮ್ ಮೂಲಕ ಅನಲೈಸ್ ಮಾಡೋಣ ಆಮೇಲೆ ಏನಾಗುತ್ತೆ ನೋಡುವ. Convex lens and the principal axis first focal length in front of convex lens object ನ ಸೊ ಫೋಕಲ್ ಲೆಂತ್ ಎಷ್ಟಿದೆ 14 ಸೆಂಟಿಮೀಟರ್ ಇದೆ ಇಲ್ಲಿಂದ ಅಲ್ಲಿಗೆ 14 ಸೆಂಟಿಮೀಟರ್ ಫೋಕಲ್ ಲೆಂತ್. ಅಬ್ವಿಯಸ್ಲಿ ಇದು ನೆಗೆಟಿವ್ ಬರುತ್ತೆ ಹೌದಲ್ಲ, ಯಾಕೆಂದ್ರೆ ಆಬ್ಜೆಕ್ಟ್ ಈ ಕಡೆ ಇಡ್ತೀನಿ ಲೆಫ್ಟ್ ಸೈಡ್ ಅಲ್ಲಿ. ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಇಲ್ಲಿ ಒಂದು ಕೆಲಸ ಮಾಡಬೇಕು 2f ಬರ್ಕೋಬೇಕಲ್ವಾ. 2f ಎಷ್ಟಿರುತ್ತೆ 28 ಸೆಂಟಿಮೀಟರ್ ಇರುತ್ತೆ ಬಟ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಹಿಯರ್ 21 ಅಂದ್ರೆ ಇಲ್ಲೆಲ್ಲ ಬರುತ್ತಾ ಅಲ್ಲಿಂದ ಅಲ್ಲಿಗೆ 21 ಅಂದ್ರೆ ಬಿಟ್ವೀನ್ ಎಫ್ ಅಂಡ್ 2f 14 plus 60 so between f and 2f ಇಲ್ಲೆಲ್ಲ ಬರುತ್ತೆ 6 ಸೆಂಟಿಮೀಟರ್ ಇಲ್ಲೆಲ್ಲ ಇಡೋಣ. ಸೊ ಈಗ ನಮಗೆ ಇದು ಆಬ್ಜೆಕ್ಟ್ ಇಮೇಜ್ ಅಲ್ಲಿ ಬರುತ್ತೆ ಐಡೆಂಟಿಫೈ ಮಾಡ್ಬೋದಾ? ಎಸ್, ಎಫ್ ಇಂದ ಮುಂದೆ ಹೋಯ್ತಂದ್ರೆ ಆಬ್ಜೆಕ್ಟ್ ಇಮೇಜ್ ಎಫ್ ಇಂದ ಹಿಂದೆ ಬರುತ್ತೆ ಇಲ್ಲೆಲ್ಲೋ ಬರುತ್ತೆ. ದಿಸ್ ಈಸ್ ದ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್. ಎಂತ ಇಮೇಜು? ರಿಯಲ್ ಇಮೇಜ್ ಅಂದ್ರೆ ಫೋಕಸ್ ಇಂದ ಹಿಂದೆ ಇದೆ. ಸೊ ಇದೇ ಇಮೇಜ್ ಎಷ್ಟು ಬರ್ಬೇಕು ನಮಗೆ ಅಂದಾಜು 2f ಗಿನ್ನ ಜಾಸ್ತಿ. 2f ಗಿನ್ನ ಜಾಸ್ತಿ ಅಂದ್ರೆ 2f ಎಷ್ಟಿದೆ 28 ಸೆಂಟಿಮೀಟರ್ಗಿನ್ನ ಜಾಸ್ತಿ ಬರಬೇಕು. ಓಕೆ, ಸೊ ನೋಡೋಣ. ಮತ್ತೆ ರಿಯಲ್ ಇನ್ವರ್ಟೆಡ್ ಬರಬೇಕು. ಏನ್ ಕಂಡುಹಿಡಿಯಕ್ಕೆ ಕೇಳಿದಾರೆ? ಫೈಂಡ್ ದ ಪೊಸಿಷನ್ ಆಫ್ ದ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ವಿ ಮತ್ತೆ ಎಂ ಕಂಡುಹಿಡಿಯಬೇಕು. ಆ್ಯಂಡ್ ವಾಟ್ ಹ್ಯಾಪನ್ಸ್ ಅಂತ ಕೇಳಿದ್ದಾರೆ ಸೆಕೆಂಡ್ ಕ್ವಶನ್. ಸೊ ಫಸ್ಟ್ ಒನ್ ಏನು ಕೇಳಿದಾರೆ ಬರ್ಕೊಂಡು ಬೇಡ. ಸೊ ಒಂದು ವಿ ಇನ್ನೊಂದು ಎಂ. ಆಮೇಲೆ ಸೆಕೆಂಡ್ ಸಬ್ ಕ್ವಶನ್ ಅಲ್ಲಿ ವಾಟ್ ಹ್ಯಾಪನ್ಸ್ ಏನಾಗುತ್ತೆ ಟು ದ ಹೈಟ್ ಆಫ್ ದ ಇಮೇಜ್. ಹೈಟ್ ಆಫ್ ದ ಇಮೇಜ್ ಏನಾಗುತ್ತೆ ಇಫ್ ದ ಆಬ್ಜೆಕ್ಟ್ ಈಸ್ ಮೂವ್ಡ್ ಫರ್ದರ್ ಅವೇ ಫ್ರಮ್ ದ ಲೆನ್ಸ್. ಅಂದ್ರೆ ನೀವೇನಾದ್ರೂ ಇಲ್ಲಿರೋ ಆಬ್ಜೆಕ್ಟ್ ನ ಈ ಕಡೆ ಮೂವ್ ಮಾಡಿದ್ರೆ ಫರ್ದರ್ ಅವೇ ಫ್ರಮ್ ದ ಲೆನ್ಸ್ ಹಿಂಗ್ ಹೋಗ್ತಾ ಇದ್ರೆ ಇಮೇಜ್ ಏನಾಗುತ್ತೆ ಹಿಂಗ್ ಹೋಗ್ತಾ ಹೋಗುತ್ತೆ. ಸಾರಿ ಎಷ್ಟಾಯ್ತಲ್ಲ. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಆಬ್ಜೆಕ್ಟ್ ಎಲ್ಲಿದೆ 21 ಸೆಂಟಿಮೀಟರ್ ದೂರದಲ್ಲಿದೆ. 21 ಸೆಂಟಿಮೀಟರ್ ದೂರದಲ್ಲಿದೆ. ಯು ವಿಚ್ ಇಸ್ ಮೈನಸ್ ಅಂತ ಇಟ್ಕೊಳ್ಳೋಣ. ಸೊ ಫೋಕಲ್ ಲೆಂತ್ ಎಷ್ಟಿದೆ 14. ನಾವು ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ಎಫ್ ಅಂಡ್ 2f. ಹಾಗಾದ್ರೆ ಇಮೇಜ್ ಏನ್ ಬರುತ್ತೆ 2f ಇಂದ ಜಾಸ್ತಿ ಬರ್ತದೆ
ಹೌದಾ? ಸೊ 2f ಎಷ್ಟಿದೆ 40. 2f ಗಿನ ಜಾಸ್ತಿ ಬರುತ್ತೆ ಹೌದಾ? 2f ನ ಹಿಂದೆ ಬರ್ತದೆ ಇಲ್ಲಿ ಸಮ್ವೇರ್ ಹಿಯರ್. ಸೊ ಅದನ್ನ ಎಷ್ಟಂತ ಫೈಂಡ್ ಔಟ್ ಮಾಡಬೇಕು ಅಂತಾನೆ. ದಿಸ್ ದ ರೇ ಡಯಾಗ್ರಾಮ್. ಪ್ಯಾರಲಲ್ ಅನದರ್ ಒನ್ ಇಸ್ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್. ದೇ ಮೀಟ್ ಸಮ್ವೇರ್ ಗ್ರೇಟರ್ ದ್ಯಾನ್ 2f. ಮತ್ತೆ ಇನ್ವರ್ಟೆಡ್ ಬರುತ್ತೆ, ರಿಯಲ್ ಬರುತ್ತೆ. ಓಕೆ, ನೋಡೋಣ ಎಷ್ಟು ಬರುತ್ತೆ ಅಂತ. ಏನೇನು ಕಂಡುಹಿಡಿಬೇಕಂತೆ, ಫೈಂಡ್ ದ ಪೊಸಿಷನ್ ಅಂಡ್ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್. ಸೊ ವಿ ಮತ್ತೆ ಎಂ ಕಂಡುಹಿಡಿಬೇಕು. ಆಮೇಲೆ ಇನ್ನೇನು ಕಂಡುಹಿಡಿಬೇಕು, ವಾಟ್ ಹ್ಯಾಪನ್ಸ್ ಟು ದ ಹೈಟ್ ಆಫ್ ದ ಇಮೇಜ್. ದ ಆಬ್ಜೆಕ್ಟ್ ಇಸ್ ಮೂವ್ಡ್ ಫಾರ್ದರ್ ಅವೇ ಫ್ರಮ್ ದ ಲೆನ್ಸ್. ಫರ್ದರ್ ಅವೇ ಅಂತ. ಸೊ ಇಲ್ಲಿ ಆಬ್ಜೆಕ್ಟ್ ಅನ್ನ ಲೆನ್ಸ್ ಇಂದ ದೂರ ತಗೊಂಡು ಹೋಗ್ತಿದ್ದೀನಿ. ಸೊ ದೂರ ತಗೊಂಡೋದಂಗೆ ಇಮೇಜ್ ಏನಾಗುತ್ತೆ, ಹತ್ರ ಬರ್ತಾ ಹೋಗುತ್ತೆ. ಇದು ಇನ್ಫಿನಿಟಿಗೆ ಹೋಯ್ತಂದ್ರೆ ಎಲ್ಲಿಗೆ ಬಂದು ಎಂಡ್ ಆಗುತ್ತೆ, ಇಲ್ಲಿ ಬಂದು ಎಂಡ್. ಮತ್ತೆ ಇಮೇಜ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ, ಇಮೇಜ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬರ್ತಾ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಪಾಯಿಂಟ್ ಆಬ್ಜೆಕ್ಟ್, ಪಾಯಿಂಟ್ ಇಮೇಜ್ when the object is at infinity. ಅದನ್ನೇ ಬರೀಬೇಕಷ್ಟೇ. ಸೊ ನೋಡೋಣ ಹಾಗಾದ್ರೆ ಏನು ಕ್ಯಾಲ್ಕುಲೇಷನ್ಸ್ ಪಾರ್ಟ್ ನೋಡುವ. ಸೊ ಇಲ್ಲಿ ಲೆನ್ಸ್ ಫಾರ್ಮುಲಾ ಹಾಕೊಳ್ಬೇಕು ನಾವು. ಲೆನ್ಸ್ ಫಾರ್ಮುಲಾ ಏನು, ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಯು ಇಲ್ಲಿ ಆಲ್ರೆಡಿ ತೋರಿಸ್ತೀನಿ, -21 ಸೆಂಟಿಮೀಟರ್ ಆ್ಯಂಡ್ ಫೋಕಲ್ ಲೆಂತ್ ಎಫ್ ಈಸ್ ಈಕ್ವಲ್ ಟು ಇದ್ರದ್ದು ರೈಟ್ ಸೈಡ್ ಬರ್ತಲ್ಲ ಫೋಕಲ್ ಲೆಂತ್ +14 ಸೆಂಟಿಮೀಟರ್. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು, 3 ಸೆಂಟಿಮೀಟರ್ ಅಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಹಾಗಾಗಿ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ, +3 ಸೆಂಟಿಮೀಟರ್. ಸೊ ಲೆನ್ಸ್ ಫಾರ್ಮುಲಾ ನಮಗೆ ಗೊತ್ತು, 1/f ಈಸ್ ಈಕ್ವಲ್ ಟು 1/v ಮೈನಸ್ 1/u. ನೀನು ಬೇಕಾರದು v. ಸೊ ಏನಾಗುತ್ತೆ, 1/f ಪ್ಲಸ್ 1/u ಫಾರ್ಮುಲಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡುವಾಗ ಸೈನ್ ಕನ್ವೆನ್ಷನ್ ಸೇರಿಸಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫೋಕಲ್ ಲೆಂತ್ +14 ಸೆಂಟಿಮೀಟರ್, ಆಮೇಲೆ ಇದು +1/u ಎಷ್ಟು, -21 ಸೆಂಟಿಮೀಟರ್ ಪ್ಲಸ್ ಇದೆ. ಸೊ 1/v ಇಸ್ ಈಕ್ವಲ್ ಟು 1/14 - 1/21. ಇದು ನೀವು LCM ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1/42. ಸೊ v ಇಸ್ ಈಕ್ವಲ್ ಟು +42 ಸೆಂಟಿಮೀಟರ್ ಬರುತ್ತೆ. ಸೊ +42 ಅಂದ್ರೆ ನೋಡ್ರಿ, ಎಲ್ಲಿ 2f ಎಷ್ಟು, ಎಫ್ 14, 2f ಎಷ್ಟಾಗುತ್ತೆ ಇದರ ಡಬಲ್ 28 ಸೆಂಟಿಮೀಟರ್. ನಿಮಗೆ ಬಂದಿರೋದು ಇಮೇಜ್ ಅಲ್ಲಿ 2f ಇನ್ನ ಮುಂದಕ್ಕೆ ಹೋಗ್ತದೆ. ಹೌದು, 2f ಒಳಗಡೆ ಬಂದ್ರೆ ಈ ಕಡೆ ಇಮೇಜ್ 2f ಇಂದ ಇನ್ನು ಮುಂದೆ ಹೋಗುತ್ತೆ. ಕರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಈಕ್ವಲ್ ಟು ಹೌ ಮಚ್, +42 ಸೆಂಟಿಮೀಟರ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕಂತೆ, ಮ್ಯಾಗ್ನಿಫಿಕೇಶನ್ ಎಂ ಇಸ್ ಈಕ್ವಲ್ ಟು v/u. ಎಂ ಈಸ್ ಈಕ್ವಲ್ ಟು v ಎಷ್ಟು, +42, u ಎಷ್ಟು, -21. ಸೊ ಎಂ ಈಸ್ ಈಕ್ವಲ್ ಟು ಮೈನಸ್ ಬರುತ್ತೆ ನೋಡ್ರಿ, -2. ಸೊ ಮ್ಯಾಗ್ನಿಫಿಕೇಶನ್ ಈಸ್ 2. ಹಂಗೆ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಯುವ. ಹೈಟ್ ಆಫ್ ದ ಇಮೇಜ್ ಈಸ್ ಮ್ಯಾಗ್ನಿಫಿಕೇಶನ್ ಟು ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಹೈಟ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಎಷ್ಟು, -2. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು, 3 ಸೆಂಟಿಮೀಟರ್. ಸೊ ಹೈಟ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು -6 ಸೆಂಟಿಮೀಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ -6 ಸೆಂಟಿಮೀಟರ್? ಮೈನಸ್ ಅಂದ್ರೆ ಅರ್ಥ ಇನ್ವರ್ಟೆಡ್ ಅಂತ. ಇಮೇಜು ಉಲ್ಟಾ ಬಂದಿರುತ್ತೆ. ಆಮೇಲೆ 6 ಸೆಂಟಿಮೀಟರ್ ಅಂದ್ರೆ ಇದು 6 ಸೆಂಟಿಮೀಟರ್ ಹೈಟ್ ಇರುತ್ತೆ, ಇದು 3 ಸೆಂಟಿಮೀಟರ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಡಬಲ್ ಆಗಿದೆ ಅಂತ ಅರ್ಥ. ಉಲ್ಟಾ ಬಂದಿದ್ರೆ ಯಾವತ್ತದು ರಿಯಲ್ ಆಗಿರುತ್ತೆ. ಸೊ ನೇಚರ್ ಆಫ್ ದ ಇಮೇಜ್ ಬರೆಯುವ. ನೇಚರ್ ಆಫ್ ದ ಇಮೇಜ್ ರಿಯಲ್, ಇನ್ವರ್ಟೆಡ್ ಅಂಡ್ ಮ್ಯಾಗ್ನಿಫೈಡ್ 3 ಟೈಮ್ಸ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಮುಗಿಯುತ್ತೆ. ಸೆಕೆಂಡ್ ಒನ್, ನೀನೇನಾದ್ರು ಆಬ್ಜೆಕ್ಟ್ನ ದೂರ ತಗೊಂಡೋದಂಗೆ ಇದೇನಾಗ್ತಾ ಬರುತ್ತೆ, ಲೆನ್ಸ್ಗೆ ಹತ್ರ ಬರ್ತಾ ಹೋಗುತ್ತೆ. ಸೊ ಅದನ್ನ ಹೇಗೆ ಬರೆಯೋದು, ಆಸ್ ಯು ಟೆನ್ಸ್ ಟು ಇನ್ಫಿನಿಟಿ ಅಂದರೆ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಲೆನ್ಸ್. ಅವಾಗ ವಿ ಇಮೇಜ್ ಟೆನ್ಸ್ ಟು ಫೋಕಸ್. ಕ್ಯಾಪಿಟಲ್ ಎಫ್ ಬರಿಬೇಕಾ, ಇಮೇಜ್ ಡಿಸ್ಟೆನ್ಸ್ ಟೆನ್ಸ್ ಟು ಫೋಕಲ್ ಲೆಂತ್, ಫೋಕಸ್ ಹತ್ರ ಇರುತ್ತೆ. ಸೊ ಅವ್ರೇನು ಕೇಳಿದ್ರೆ ಇಮೇಜ್ ಸೈಜ್ ಅಂತ ಕೇಳಿದ್ರೆ ಇಮೇಜ್ ಸೈಜ್ ಡಿಕ್ರೀಸಸ್. ಸರ್ ಯಾವ್ದು ಬರೆಯೋದು ಅಂದ್ರೆ ಬೆಟರ್ ಯು ರೈಟ್ ದಿಸ್ ಒನ್. ಅವ್ರು ಪರ್ಟಿಕ್ಯುಲರ್ ಆಗಿ ಇಮೇಜ್ ಸೈಜ್ ಏನಾಗುತ್ತೆ ಅಂತ ಕೇಳಿದ್ರೆ ಜಸ್ಟ್ ಯು ರೈಟ್ ಇಮೇಜ್ ಸೈಜ್ ಡಿಕ್ರೀಸಸ್ ಅಂತ ಬರೀರಿ. ಇದನ್ನ ಬೇಕಾದ್ರೂ ಬರಿಬಹುದು, ಬಟ್ ಆಕ್ಸೆಪ್ಟ್ ಮಾಡದೆ ಹೋದ್ರೆ ಇದನ್ನ ಬರ್ತೀರಿ. ಸೇಫರ್ ಸೈಡ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11. An object, question number 11, an object of height 1 millimeter is kept perpendicular to the axis of thin convex lens of power 10 diopter ಅಂತ. ಇಲ್ಲೇನಿದೆ, ಕಾನ್ವೆಕ್ಸ್ ಲೆನ್ಸ್ ಇದೆ. ಫಸ್ಟ್ ಥಿಂಗ್ ಕಾನ್ವೆಕ್ಸ್ ಲೆನ್ಸ್. ಎಂತ ಕಾನ್ವೆಕ್ಸ್ ಲೆನ್ಸ್, ಥಿನ್ ಕಾನ್ವೆಕ್ಸ್ ಲೆನ್ಸ್ ಇದೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು, 1 millimeter. ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ತರ ಇಟ್ಟಿದ್ದಾರೆ ಅಷ್ಟೇ. ಈ ತರ ಇದ್ರೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ದಿಸ್ ದ ಆಕ್ಸಿಸ್ ಅಂಡ್
ವಿ ಕೆಪ್ಟ್ ದ ಆಬ್ಜೆಕ್ಟ್ ಲೈಕ್ ದಿಸ್. ಓಕೆ, ಸೊ ಪವರ್ ಆಫ್ ದ ಲೆನ್ಸ್ ಕೊಟ್ಟಿದ್ದಾನೆ. ಎಷ್ಟಿದೆ ಪವರ್ ಆಫ್ ದ ಲೆನ್ಸ್? +10 ಡಯಾಪ್ಟರ್. +10 ಡಯಾಪ್ಟರ್ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಕಾನ್ವೆಕ್ಸ್ ಲೆನ್ಸ್. ಅವನೇ ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ, ಕಾನ್ವೆಕ್ಸ್ ಲೆನ್ಸ್ +10 ಡಯಾಪ್ಟರ್. ದೆನ್ ದ ಇಮೇಜ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ದ ಲೆನ್ಸ್ ಇಸ್ 15 ಸೆಂಟಿಮೀಟರ್. ಓಕೆ, ಲೆನ್ಸ್ ಮತ್ತೆ ಆಬ್ಜೆಕ್ಟ್ ಮಧ್ಯೆ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಇದೆಷ್ಟಿದೆಯಂತೆ 15 ಸೆಂಟಿಮೀಟರ್. ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್. ಹಾಗಾದ್ರೆ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಈಸ್ -15 ಸೆಂಟಿಮೀಟರ್. ಯು -15 ಸೆಂಟಿಮೀಟರ್. ಏನ್ ಕೇಳಿದಾನೆ ಕ್ವಶನ್? ಫೈಂಡ್ ದ ಪೊಸಿಷನ್, ನೇಚರ್ ಅಂಡ್ ಹೈಟ್ ಆಫ್ ದ ಇಮೇಜ್ ಫಾರ್ಮ್ಡ್ ಅಂತೆ. ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಕೇಳಿದಾನೆ, ನೇಚರ್ ಎಲ್ಲ ಕೇಳಿದಾನೆ, ಮ್ಯಾಗ್ನಿಫಿಕೇಶನ್ ಎಲ್ಲ ಕೇಳಿದಾನೆ, ಹೈಟ್ ಆಫ್ ದ ಇಮೇಜ್ ಕೇಳಿದಾನೆ. ಸೊ ಸೇಮ್ ಕ್ವಶನ್, ಇನ್ಸ್ಟೆಡ್ ಆಫ್ ಗಿವಿಂಗ್ ಫೋಕಲ್ ಲೆಂತ್ ಹ್ಯಾಡ್ ಗಿವನ್ ದ ಪವರ್. ಸೊ ಫೋಕಲ್ ಲೆಂತ್ ಕಂಡುಹಿಡ್ಕೊಂಡ್ಬೇಡ. ಸೊ ಹೇಗೆ ಫೋಕಲ್ ಲೆಂತ್ ಕಂಡುಹಿಡ್ಕೊಳ್ಳೋದು? ಫೋಕಲ್ ಲೆಂತ್ ಈಸ್ 1 by the power of the lens, 1 by +10, which is equal to +0.1 meter ಆಗುತ್ತೆ. we can convert this into centimeter, better option. ಸೊ ಅಲ್ಲಿಗೆ ಏನಾಗುತ್ತೆ? +10 centimeter is the focal length of the lens. ಈಗ ಆಬ್ಜೆಕ್ಟ್ ಎಲ್ಲಿದೆ ನೋಡ್ರಿ, ಇಲ್ಲಿದೆ ಫೋಕಸ್. ಇದು F1, F2 ಎಷ್ಟಿದೆ? F2 ಇದು 10 ಸೆಂಟಿಮೀಟರ್ ಇದೆ. F2 ಅಲ್ಲ ಇದು, ಸಾರಿ 2F1 ಅಂದ್ರೆ ಡಬಲ್ ದ ಫೋಕಲ್ ಲೆಂತ್ ಎಷ್ಟು ಬರುತ್ತೆ ನಮಗೆ? 20 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ 15 ಅಂದ್ರೆ ಇದು 10, ಇದು 15. ಸೊ ಇಟ್ ಈಸ್ ಕೆಪ್ಟ್ ಬಿಟ್ವೀನ್ F1 to F. ಹಾಗಾದ್ರೆ ಇಮೇಜ್ ನಮ್ಗೆ ಎಲ್ಲಿ ಬರುತ್ತೆ? ಇದು F2, ಇದು 2F2. ಸೊ ನಿಮ್ಗೆ ಇಮೇಜ್ ಇಲ್ಲೆಲ್ಲ ಬರುತ್ತೆ, ಹೌದಾ? ದಿಸ್ ಯುವರ್ ಇಮೇಜ್. ಹಿಂದಿನ ಪ್ರಾಬ್ಲಮ್ ಅಂತಾರನೆ ಸೇಮ್. ಸೊ ಮ್ಯಾಗ್ನಿಫೈಡ್ ಮತ್ತೆ ಬಿಯಾಂಡ್ 2F ಬರುತ್ತೆ. ದಿಸ್ ದ ಇಮೇಜ್. ಹಾಗಾದ್ರೆ ನೋಡೋಣ, ಹಾಗಾದ್ರೆ ನಮ್ಗೆ ಎಷ್ಟು ಬರಬೇಕು? 20 ಸೆಂಟಿಮೀಟರ್ಗಿನ ಜಾಸ್ತಿ ಬರಬೇಕು. ಯಾಕಂದ್ರೆ 2F ಒಳಗಡೆ ಬಂದ್ರೆ ಆಬ್ಜೆಕ್ಟು, ಈ ಕಡೆ ಇಮೇಜ್ 2F ಇಂದ ಆಚೆ ಹೋಗ್ತದೆ. ಇಟ್ ಇಸ್ ಅ ಕಂಡೀಷನ್. ನಾವು ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಲೆನ್ಸ್ ಫಾರ್ಮುಲಾ 1 by F is equal to 1 by V minus 1 by U. So 1 by V is equal to 1 by F plus 1 by U. So 1 by V is equal to 1 by F is how much? +10. Okay, plus of 1 by object distance is to -15 centimeter. So 1 by V is equal to, ನಿಮಗೆ ಕ್ಯಾಲ್ಕುಲೇಟ್ ಮಾಡಿದರೆ 1 by V 1 by 30 ಬರುತ್ತೆ. ಸೊ V is equal to ಪ್ಲಸ್ ಬರುತ್ತೆ, +1 by 30. ಸೊ V 30 ಸೆಂಟಿಮೀಟರ್ ರೆಸಿಪ್ರೋಕಲ್ ಮಾಡಿ. ಸೊ ನಾನು ಹೇಳಿದ್ನಲ್ಲ 20ಗಿನ್ನ ಜಾಸ್ತಿ ಬರುತ್ತೆ. ಸೊ ಹಿಯರ್ ದ ಇಮೇಜ್ ಡಿಸ್ಟೆನ್ಸ್ ಈಸ್ 30 ಸೆಂಟಿಮೀಟರ್. ಇಲ್ಲಿಂದ ಅಲ್ಲಿಗೆ ಎಷ್ಟಿರುತ್ತೆ? 30 ಸೆಂಟಿಮೀಟರ್ ಇರುತ್ತೆ. ಓಕೆ, ದಿಸ್ ಇಸ್ ಅವರ್ ಇಮೇಜ್ ಡಿಸ್ಟೆನ್ಸ್. ಪ್ಲಸ್ ಬಂದೆ ನೋಡಿ, ರೈಟ್ ಸೈಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಂತೆ? ಪೊಸಿಷನ್ ಆಫ್ ದ ಇಮೇಜ್ ಅಲ್ಲಿ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಯು. ಮ್ಯಾಗ್ನಿಫಿಕೇಶನ್ ಇಸ್ V by U. ಸೊ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು V ಎಷ್ಟು? +30 divided by 30 ಸೆಂಟಿಮೀಟರ್. ಇದು -15 ಸೆಂಟಿಮೀಟರ್. ಈಗ M is equal to ಮೈನಸ್ ಬರುತ್ತೆ ನೋಡಿ, -2 ಬರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ? 2 times the height of the object ಇದೆ. ಮತ್ತೆ ನೆಗೆಟಿವ್ ಬಂದಿದೆ, ಅದರ ಅರ್ಥ ಏನು? ಹೈಟ್ ಆಫ್ ದ ಇಮೇಜ್ ಕಂಡು ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಹೈಟ್ ಆಫ್ ದ ಇಮೇಜ್ ಇಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಇಂಟು ಹೈಟ್ ಆಫ್ ದ ಆಬ್ಜೆಕ್ಟ್. ಹೈಟ್ ಆಫ್ ದ ಇಮೇಜ್ ಇಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಇಸ್ -2 ಇಂಟು ಹೈಟ್ ಆಫ್ ದ ಆಬ್ಜೆಕ್ಟ್ ಪ್ಲಸ್ 1 ಮಿಲಿಮೀಟರ್. ಅಲ್ಲಿಗೆ ಏನಾಗುತ್ತೆ? ಹೈಟ್ ಆಫ್ ದ ಇಮೇಜ್ ಇಸ್ -2 ಮಿಲಿಮೀಟರ್ ಬರುತ್ತೆ. ಸೊ ಮೈನಸ್ ಅರ್ಥ ಏನು? ಉಲ್ಟಾ ಇದೆ, ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇದೆ. ಸೊ ಇನ್ವರ್ಟೆಡ್ ಬಂದಿರುತ್ತೆ, 2 times ಬಿಗರ್ ಇರುತ್ತೆ. ಇದು 1 ಮಿಲಿಮೀಟರ್ ಇದೆ, 2 ಮಿಲಿಮೀಟರ್. ನೆಕ್ಸ್ಟ್ ನೇಚರ್ ಆಫ್ ಹೈಟ್ ಆಫ್ ದ ಇಮೇಜ್ ಫಾರ್ಮ್ ಇಷ್ಟೆಲ್ಲ. ಸೊ ನೇಚರ್ ಆಫ್ ದ ಇಮೇಜ್ ಬರದ್ ಬಿಟ್ರೆ ಅವ್ರು ಕೇಳದೆ ಹೋದ್ರು ಬರೀರಿ. ನೇಚರ್ ಆಫ್ ದ ಇಮೇಜ್ ಏನಿದೆ? ರಿಯಲ್, ಆಮೇಲೆ ಇನ್ವರ್ಟೆಡ್, ಆಮೇಲೆ ಮ್ಯಾಗ್ನಿಫೈಡ್ 2 times. ಎನ್ಲಾರ್ಜ್ಡ್ ಇಮೇಜ್ ಅಂತ ಬೇಕಾದ್ರೆ ಬರೀಬಹುದು, ಅದು ಮ್ಯಾಗ್ನಿಫೈಡ್ ಯು ಕ್ಯಾನ್ ರೈಟ್. ಸೊ ದಿಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Okay, now can we take the next question? Next question is 12 question number 12. At what angle ಯಾವ angle ಅಲ್ಲಿ should ray of light incident ಅಂತೆ. ಹಾಗಾದ್ರೆ angle of incidence ಕೇಳಿದ್ರೆ ಯಾವ್ದ್ರ ಮೇಲೆ? On the face of an equilateral prism so that it suffers total internal reflection at the other face ಅಂತೆ. ಅಂದ್ರೆ ನಾವು ಡಯಾಗ್ರಾಮ್ ಬರ್ಕೊಂಡ್ರೆ ಪ್ರಿಸಮ್ ಪ್ರಾಬ್ಲಮ್ ಇದು. ಇಟ್ಸ್ ಅ ಪ್ರಾಬ್ಲಮ್ ಆನ್ ಪ್ರಿಸಮ್. ಡಯಾಗ್ರಾಮ್ ಬರ್ಕೊಂಡ್ರೆ ನಮ್ಗೆ ಹೆಂಗ್ ಕಾಣುತ್ತೆ? ಈ ತರ ಡಯಾಗ್ರಾಮ್. ರೇ ಆಫ್ ಲೈಟ್ ಹೀಗೋಗುತ್ತೆ, ಆಮೇಲೆ ಇಟ್ ಜಸ್ಟ್ ಸಫರ್ಸ್ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದು ಆಚೆ ಹೋಗೋದಿಲ್ಲ, ಒಳಗಡೆನೂ ಬರೋದಿಲ್ಲ, ಜಸ್ಟ್ ಸಫರ್ಸ್. ಇದೇನಾಗುತ್ತೆ? ಸರ್ಫೇಸ್ ಮೇಲೆ ಹೋಗುತ್ತೀಗೆ, ರೈಟ್.
ಸೊ ಇಲ್ಲೇನು ಮಾಡೋಣ, ನಾರ್ಮಲ್ಸ್ ಬರ್ಕೊಂಡು ಬೇಡ, ನಾರ್ಮಲ್ ಟು ದ ಸರ್ಫೇಸಸ್, ಇದು ನಾರ್ಮಲ್ ಈ ಸರ್ಫೇಸ್ಗೆ. ಸೊ ಇದೇನಾಗುತ್ತೆ R1 ಆ್ಯಂಡ್ ಇದೇನಾಗುತ್ತೆ R2, ಇದೇನಾಗುತ್ತೆ I2. ಸೊ I2 ಏನಾಗಿರ್ಬೇಕು, ಆಬ್ವಿಯಸ್ಲಿ 90 ಡಿಗ್ರಿ. ಈಗ ಸಿಂಪಲ್ ಆಗೋಯ್ತು ನಮಗೆ ಪ್ರಾಬ್ಲಮ್. ಏನು ಮಾಡಬೇಕು, I2 ಗೊತ್ತಾಯ್ತು, I2 ಗೊತ್ತಾದ್ರೆ R2 ಗೊತ್ತಾಗುತ್ತೆ, R2 ಗೊತ್ತಾದ್ರೆ R1, R1 ಗೊತ್ತಾದ್ರೆ I1. ಈ ಆರ್ಡ್ರಲ್ಲಿ ಬನ್ನಿ. ಮತ್ತೇನು ಮಾಡಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಬರ್ಕೊಳ್ಬೇಕು, ಯಾಕಂದರೆ ಸ್ನೆಲ್ಸ್ ಲಾ ಅಪ್ಲೈ ಮಾಡ್ತೀವಲ್ಲ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ರದ್ದು ಎಷ್ಟಿದೆ, NG ಎಷ್ಟಿದೆ, 1.5 ಅವರೇ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ 0.5. ಈ ಕಡೆ NA ಏರ್ ಮೀಡಿಯಂ ಅಲ್ಲಿ ಇರ್ತಾವ 1, ಈ ಕಡೆ NA 1. ನಾವು ಸಾಲ್ವ್ ದ ಕ್ವಶನ್. ನೆಕ್ಸ್ಟ್ ಸಾಲ್ವ್ ಮಾಡೋದು ಈ ಕಡೆಯಿಂದ ಬರುವ, ಇಲ್ಲಿಂದ I2 R2 ನೆಕ್ಸ್ಟ್ R1 ನೆಕ್ಸ್ಟ್ I1. ಓಕೆ, ಫಸ್ಟ್ ಏನು ಮಾಡಿ, ಅಪ್ಲೈ ಸ್ನೆಲ್ಸ್ ಲಾ ಫಾರ್ ದಿಸ್ ಸರ್ಫೇಸ್. ಏನಾಗುತ್ತೆ, NA ಇಂಟು ಸೈನ್ I2, NG ಇಂಟು ಸೈನ್ R2. NA ಇಂಟು ಸೈನ್ I2 ಇಸ್ ಈಕ್ವಲ್ ಟು NG ಇಂಟು ಸೈನ್ R2. NA ಎಷ್ಟು 1, ಸೈನ್ ಆಫ್ I2 ಎಷ್ಟು 90 ಡಿಗ್ರಿ, NG ಎಷ್ಟು 1.5 ಇಂಟು ಸೈನ್ ಆಫ್ R. ಇದೇನಾಗುತ್ತೆ 1 ಆಗುತ್ತಾ, ಇಸ್ ಈಕ್ವಲ್ ಟು 1.5 ಇಂಟು ಸೈನ್ ಆಫ್ R2. ಸೊ ಸೈನ್ R2 is equal to 1/1.5 ಆಗುತ್ತೆ. ಸೊ sin R2 is equal to 1/1.5 0.66 ರೆಕರಿಂಗ್ ಬರುತ್ತೆ. ಈಗ R2 ಕಂಡಿಡಿದ್ರೆ ಸೈನ್ ಇನ್ವರ್ಸ್ ಆಫ್ ಲಾಗ್ ಟೇಬಲ್ ಕಂಡಿಡ್ಕೊಳ್ಳಿ. ಸೊ R2 comes out to be 41.8 ಡಿಗ್ರಿ ಬರುತ್ತೆ. R2 ಇಂದ ಏನ್ ಮಾಡ್ಬೇಕು ನಾವು, R2 ಇಂದ R1 ಕಂಡುಹಿಡಿಬೇಕು. ಇದ್ರ ಮಧ್ಯೆ ರಿಲೇಷನ್ ಏನಿರುತ್ತೆ, ಸೊ ದ ರಿಲೇಷನ್ ವಿಚ್ ರಿಲೇಟ್ಸ್ R1 and R2 is angle of the prism, which is A is equal to R1 plus R2. So R1 is equal to A minus R2. So R1 is equal to A is how much ಕೊಟ್ಟಿದ್ದಾರೆ ನೋಡ್ರಿ, ಏನಂತ ಕೊಟ್ಟಿದ್ದಾರೆ, ಈಕ್ವಿ ಲ್ಯಾಟ್ರಲ್ ಪ್ರಿಸಮ್. ಸೊ 60 ಡಿಗ್ರಿ ಮೈನಸ್ R2 is 41.8 ಡಿಗ್ರಿ. ಸೊ R1 60 ಮೈನಸ್ 41.8 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 18.9 ಡಿಗ್ರಿ ಬರುತ್ತೆ. ಸೊ ದಿಸ್ ಇಸ್ R1. ನೆಕ್ಸ್ಟ್ R1 ಬಂತಂದ್ರೆ I1 ಕಂಡಿಡ್ಕೊಳ್ಬೋದು. ಅಗೇನ್ ಸ್ನೆಲ್ಸ್ ಲಾ ಯೂಸ್ ಮಾಡಿ. ಸ್ನೆಲ್ಸ್ ಲಾಗೆ ದಿಸ್ ಇಂಟು ಸೈನ್, ದಿಸ್ ಇಂಟು ಸೈನ್, n ಇಂಟು ಸೈನ್ ಆಫ್ ದ ಆಂಗಲ್ ಇಸ್ ಕಾನ್ಸ್ಟೆಂಟ್ ಇನ್ a given medium. So NA sin of I1 is equal to NG sin of R1. NA is to 1, sin of I1 is equal to NG 1.5 into sin of R1 is to 18.9 degree. So sin I1 is equal to 1.5 into 18, sin of 18.9 degree 0.3121 ಬರುತ್ತೆ. So sin of I1 is equal to ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 0.4681 ಬರುತ್ತೆ. ಸೊ I1 is equal to sin inverse of 0.4681 ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಗ್ ಟೇಬಲ್ ಅಲ್ಲಿ ಇನ್ವರ್ಸ್ ವ್ಯಾಲ್ಯೂ ನಿಮಗೆ 27.9 ಡಿಗ್ರಿ ಬರುತ್ತೆ. ದಿಸ್ ಈಸ್ ಯುವರ್ I1 ವ್ಯಾಲ್ಯೂ ಇದೆ 27.9 degrees ದ. ಓಕೆ, ಸೊ ಇಷ್ಟೇ ಇದ್ರಲ್ಲಿ ಕಂಡುಹಿಡಿಬೇಕಾಯ್ತು. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಮುಗೀತು. ನೋಡೋಣ ನೆಕ್ಸ್ಟ್ ಕ್ವಶನ್. 13th ಕ್ವಶನ್. An object of 1 millimeter is placed 15 centimeter in front of concave lens of 20 centimeter radius of curvature ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಡು ಬೇಡ. ಕಾನ್ಕೇವ್ ಲೆನ್ಸ್ ಅಂತ, ಕಾನ್ಕೇವ್ ಲೆನ್ಸ್ ಇದ್ರದ್ದು ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾನೆ. ಆರ್ ಎಷ್ಟಿದೆ ರೇಡಿಯಸ್ ಆಫ್ ಕರ್ವೇಚರ್ 20 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆಮೇಲೆ ಏನು ಮಾಡಿದ್ದಾರೆ, ಆಬ್ಜೆಕ್ಟ್ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು HI +1 ತಗೊಳ್ಳೋಣ. ಅಬೌವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ ಅಂದ್ಕೊಂಡ್ರೆ. ಆಮೇಲೆ ಪ್ಲೇಸ್ 15 ಸೆಂಟಿಮೀಟರ್ ಅಂತೆ, ಅಂದರೆ ಯು ಎಷ್ಟು -15 ಸೆಂಟಿಮೀಟರ್ ಲೆಫ್ಟಲ್ಲಿ ತಗೊಂಡಿದ್ದೀನಿ. ಡಯಾಗ್ರಾಮ್ ಬರಿತೀನಿ. ಆಮೇಲೆ ಏನು ಕಂಡುಹಿಡಿಬೇಕಂತೆ, ಫೈಂಡ್ ದ ಪೊಸಿಷನ್, ನೇಚರ್ ಅಂಡ್ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ಅಂತ. ವಿ ಕಂಡುಹಿಡಿಬೇಕು, ಎಂ ಕಂಡುಹಿಡಿಬೇಕು, ಆಮೇಲೆ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು, ನೇಚರ್ನ ಹೇಳಬೇಕು. ನೋಡೋಣ ಇಲ್ಲಿ ಡಯಾಗ್ರಾಮಲ್ಲಿ ಹೇಗೆ ಕಾಣುತ್ತೆ ನಮಗೆ ಅಂತ. ಎಸ್, ಕಾನ್ಕೇವ್ ಲೆನ್ಸ್ ಏರಿಯತ್. ಇದೇನಿದು ಪ್ರಿನ್ಸಿಪಾಲ್ ಆಕ್ಸಿಸ್. ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾನೆ, ಫೋಕಲ್ ಲೆಂತ್ ಕೊಟ್ಟಿಲ್ಲ. 2f2
2f1 ಫೋಕಲ್ ಲೆಂತ್ ಕೊಟ್ಟಿಲ್ಲ, ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾನೆ. ಇದರಿಂದ ನಾವು ಹೆಂಗ್ ಕಂಡು ಹಿಡಿಯೋದು ಫೋಕಲ್ ಲೆಂತ್ ಅನ್ನ? ಸಪೋಸ್ ಇಫ್ ಯು assume that the concave lens has got equal radius of curvature ಇದ್ರೆ ಸಪೋಸ್, ಮತ್ತೆ ಬೈಕಾನ್ಕೇವ್ ಅಂತ ತಗೊಂಡು, ಅವನೇನು ಕೊಟ್ಟಿಲ್ಲ ಅಲ್ಲಿ, ಬೈಕಾನ್ಕೇವ್ ಇರುತ್ತೆ, ಮತ್ತೆ ಈಕ್ವಲ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ತಗೊಂಡು ಆಮೇಲೆ ಗ್ಲಾಸ್ ಇಂದ ಮಾಡಿದ್ರೆ, ಮೇಡ್ ಅಪ್ ಆಫ್ ಗ್ಲಾಸ್ ಇದ್ರೆ, ಮೇಡ್ ಅಪ್ ಆಫ್ ಗ್ಲಾಸ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ತಗೊಂಡ್ರೆ ನಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರ್ವೈಸ್ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಓಕೆ, ತಗೊಂಡು ನೋಡೋಣ. ಅವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನೇ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಮತ್ತೆ ಈಕ್ವಲ್ ರೇಡಿಯಸ್ ಆಫ್ ಕರ್ವೇಚರ್ ಮತ್ತೆ ಬೈ ಕಾನ್ಕೇವ್ ಅಂತ ನಾನೇ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಅವಾಗ ನಾವೇನ್ ಮಾಡಬಹುದು, ಯೂಸಿಂಗ್ ದ ಫಾರ್ಮುಲಾ 1/f is equal to ng-1 and it is kept in air ಅಂತ ತಗೊಂಡ್ರೆ 1/r1 minus 1/r2. ಸೊ 1/f is equal to ng ಎಷ್ಟು 1.5 minus 1 ಇಂಟು ಇದೇನಾಗುತ್ತೆ 1/r1 ಲೆಫ್ಟ್ ಅಲ್ಲಿ ಬರುತ್ತೆ, ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಈ ಕಡೆನೇ ಇರುತ್ತೆ ರೈಟ್ ಸೈಡ್, ಅಂದ್ರೆ r1 ಇದು ಈ ಕಡೆ, ಸಾರಿ ಇದು ಮೈನಸ್ ಅಲ್ವಾ, ಮೈನಸ್ r1, ಇದು ಪ್ಲಸ್ r2, ಬೋತ್ ಆರ್ ಈಕ್ವಲ್ ಅಂತ ತಗೊಂಡಾಗ ಇದೇನಾಗುತ್ತೆ ಮೈನಸ್, ಫಾರ್ಮುಲಾ ಮೈನಸ್, ಇದೇನಾಗುತ್ತೆ ಪ್ಲಸ್ ಆರ್ ಹಾಗೆ ಇರುತ್ತೆ. ಅಲ್ಲಿಗೆ 1/f is equal to 1.5 minus 1 ಅಂತಂದ್ರೆ 0.5 ಆಗುತ್ತೆ, ಇಂಟು minus 1/r minus 1/r which is equal to minus 2/r. ಅಲ್ಲಿಗೆ 1/f is equal to 0.5 into 2 ಮೈನಸ್ ಆಚೆ ತೆಗೆದಿಟ್ಕೊಳ್ಳಿ, 0.5 into 2 1 ಆಗುತ್ತೆ ಬೈ ಆರ್. ಅಲ್ಲಿಗೆ ಫೋಕಲ್ ಲೆಂತ್ ಏನಾಗುತ್ತೆ ಮೈನಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತೆ. ಸೊ ಹಾಗಾಗಿ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ರೇಡಿಯಸ್ ಆಫ್ ಕರ್ವೇಚರ್. ಈ ಕಂಡೀಷನ್ ಇದ್ರೆ ಮಾತ್ರ ಸೊ ಫೋಕಲ್ ಲೆಂತ್ ಕೂಡ ಎಷ್ಟಾಗುತ್ತೆ -20 ಸೆಂಟಿಮೀಟರ್. ಆಬ್ವಿಯಸ್ಲಿ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಎಷ್ಟಿರುತ್ತೆ, ನೆಗೆಟಿವ್ ಬರಬೇಕು, ಬಂದಿದೆಯಲ್ಲ. ಇದನ್ನ ಕಂಡಿಡ್ಕೊಂಡಾದ್ಮೇಲೆ ನಾವೇನ್ ಮಾಡ್ಬೋದು, ಇಮೇಜ್ ಡಿಸ್ಟೆನ್ಸ್ ಎಲ್ಲ ಕಂಡಿಡ್ಕೊಳ್ಬೋದು. ಫಾರ್ ದಟ್ ಯೂಸ್ ದ ಲೆನ್ಸ್ ಫಾರ್ಮುಲಾ. ಲೆನ್ಸ್ ಫಾರ್ಮುಲಾ ಏನು, 1/f is equal to 1/v minus 1/v. ಸೊ 1/v ತಾನೇ ಬೇಕಾರದು, ಅಲ್ಲಿಗೆ ಏನಾಗುತ್ತೆ 1/f plus 1/u. 1/v is equal to ಫೋಕಲ್ ಲೆಂತ್ ಎಷ್ಟು -1/20 ಪ್ಲಸ್ ಇದೇನಾಗುತ್ತೆ, ಸೊ -1/20 ಸೆಂಟಿಮೀಟರ್ ಪ್ಲಸ್ 1/, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅವನೇ ಕೊಟ್ಟ ನೋಡ್ರಿ, ಎಷ್ಟು ದೂರ 15 ಸೆಂಟಿಮೀಟರ್. ಎಂತ 15 -15 ಅಂದ್ರೆ ಆಬ್ಜೆಕ್ಟ್ ಇಲ್ಲೆಲ್ಲೋ ಇದೆ. ಸೊ ನೋಡ್ರಿ ಇಲ್ಲಿ ಫೋಕಲ್ ಲೆಂತ್ ಎಲ್ಲಿದೆ ನೋಡುವ, ಫ್ರಮ್ ದ ಡಯಾಗ್ರಾಮ್ ಇದೆಷ್ಟು ದೂರ ಇರುತ್ತೆ, ಇದೆಷ್ಟು ದೂರ ಇರುತ್ತೆ, ಆಬ್ಜೆಕ್ಟ್ ಎಲ್ಲಿದೆ ನೋಡುವ, ಎಸ್ 20 ಸೆಂಟಿಮೀಟರ್ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಅದ್ರ ಫೋಕಲ್ ಲೆಂತ್ ಅಷ್ಟೇ ಬರುತ್ತೆ. F1 20 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ 40 ಇದೆ, ಆಬ್ಜೆಕ್ಟ್ ಇದೆ 15 ಇದೆ. ಅಂದ್ರೆ ಏನ್ ಮಾಡಿದ್ವಿ ನಾವು, ಆಬ್ಜೆಕ್ಟ್ ಅನ್ನ ಇಲ್ಲೆಲ್ಲೋ ಪ್ಲೇಸ್ ಮಾಡಿದೀವಿ, ಕಂಬೇರ್ ಹಿಯರ್. ಇಲ್ಲಿ 15 ಅಂದ್ರೆ ಇಲ್ಲಿ ಬರುತ್ತಾ, ಅಂದ್ರೆ ಫೋಕಸ್ ಒಳಗಡೆ ಇದೆ, ಫೋಕಸ್ ಇಂದ ಒಳಗಡೆ ಇದ್ರು ಅಷ್ಟೇ, ಆಚೆ ಇದ್ರು ಅಷ್ಟೇ, ಯಾಕೆಂದ್ರೆ ಇದು ನಮ್ಗೆ ರಿಯಲ್ ಬರುವುದಿಲ್ಲ. ರಿಯಲ್ ಆಬ್ಜೆಕ್ಟ್ ಏನಾಗುತ್ತೆ, ಲೈಟ್ ರೇ ಹಿಂಗ್ ಹೋಗಿದ್ದು ಏನಾಗುತ್ತೆ, ಇಲ್ಲಿ ಇದರಿಂದ ಬಂದಿದ್ದು ಡೈವರ್ಜ್ ಆಗುತ್ತಾ, ಎಲ್ಲಿಗೆ ಹೋಗಿ ಮೀಟ್ ಆಗುತ್ತದು, ಪ್ಯಾರಲಲ್ ಮೀಟ್ ಸೆಟ್ ಬಸ್ ಅನದರ್ ಲೈಟ್ ರೇ ನಿಜವಾಗ್ಲೂ ಮೀಟ್ ಆಗಲ್ಲ, ಅದು ಪಾಸಿಂಗ್ ಥ್ರೂ ಸೆಂಟರ್ ಅಂಡ್ ಹಾಗೆ ಹೊರಟೋಗ್ತದೆ. ಸೊ ದಿಸ್ ಈಸ್ ಅನದರ್ ಲೈಟ್ ರೇ. ಇವೆರಡು ಮೀಟ್ ಆಗಕ್ಕೆ ಸಾಧ್ಯ ಇಲ್ಲ, ಕ್ಯಾನ್ ನೆವರ್ ಮೀಟ್. ಹಾಗಾದ್ರೆ ಇವೆರಡು ಎಲ್ಲಿ ಮೀಟ್ ಆದಂಗೆ ಅನ್ಸುತ್ತೆ ನಮ್ಗೆ. ಹಾಗಾದ್ರೆ ನಿಮ್ಗೆ ಇಮೇಜ್ ಡಿಸ್ಟೆನ್ಸ್ ಎಲ್ಲಿ ಬರಬೇಕು, ಲೆಸ್ ದೆನ್ 20 ಬರಬೇಕು. ನೋಡಿ ಇಲ್ಲಿ ಬರುತ್ತೆ, ದಿಸ್ ಇಸ್ ಯುವರ್ ಆಬ್ಜೆಕ್ಟ್ ಅಂಡ್ ದಿಸ್ ಇಸ್ ಯುವರ್ ಇಮೇಜ್. 20 ಸೆಂಟಿಮೀಟರ್ ಒಳಗಡೆನೆ ಬರುತ್ತೆ, ಮತ್ತೆ ವರ್ಚುವಲ್ ಬರುವಂತದ್ದು ಡೈರೆಕ್ಟ್ ಅಂಡ್ ಡಿಮಿನಿಶ್ಡ್ ಇಮೇಜ್ ಬರುತ್ತೆ. ಸೊ ನಮ್ಗೆ ರೇ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಪ್ರಾಬ್ಲಮ್ ಮಾಡಕ್ ಸಾಕತ್ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಸಿ ಹೌ ಮಚ್ we are going to get. So v 1/v equal to minus 1/20 is हमारा 0.05 plus into minus 1/15 is 0.06. So v na calculate ಮಾಡಿದ್ರೆ you are going to get -8.57 ಸೆಂಟಿಮೀಟರ್ ಬರುತ್ತೆ. ನಾನು ಹೇಳಿದ್ನಲ್ಲ, ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ 15 ಇದೆ, -15. ಸೊ ಇಮೇಜ್ ಒಳಗಡೆನೆ ಬರ್ಬೇಕಿಲ್ಲ, ಅಂದ್ರೆ ರೇ ಡಯಾಗ್ರಾಮ್ ನಾವು ಹಾಕೊಂಡ್ರೆ ತಪ್ಪಾಗುತ್ತೆ, ಅದು ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಇಮೇಜ್ ಡಿಸ್ಟೆನ್ಸ್ 8.5 ಹೋಲ್ ಇಂದ. ಮೈನಸ್ ಬಂದಿದ್ರೆ ಲೆಫ್ಟ್ ಸೈಡ್ ಅಲ್ಲೇ ಬಂದಿರುತ್ತೆ, ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಬಂದಿರುತ್ತೆ. ನೆಕ್ಸ್ಟ್ ಏನ್ ಮಾಡೋಣ, ಮ್ಯಾಗ್ನಿಫಿಕೇಶನ್ ಕಂಡಿಡಿನ. ಮ್ಯಾಗ್ನಿಫಿಕೇಶನ್ ಇಸ್ p/u ಅಷ್ಟೇ. ಸೊ m is equal to v ಎಷ್ಟು -8.57 divided by object distance -15. So you are going to get
ಪ್ಲಸ್ ಮ್ಯಾಗ್ನಿಫಿಕೇಶನ್ ಪ್ಲಸ್ 0.571 ಬರುತ್ತೆ. 571 ನೋಡ್ರಿ, ಅರ್ಧದಷ್ಟು ಕಡಿಮೆ ಬಂದಿರುತ್ತೆ. ಇದಕ್ಕಿಂತ ಅರ್ಧದ ಆಲ್ಮೋಸ್ಟ್ 0.5 ಅಂದ್ರೆ ಅರ್ಧದ ಸೈಜ್ ಕಡಿಮೆ ಇರುತ್ತೆ. ಸೊ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಯುವ. height of the image is equal to magnification into height of the object. So height of the image is equal to magnification plus 0.571 into height of the object. ಎಷ್ಟು the height of the object 1 mm ಇದೆ ನೋಡಿ. 1 mm into 1 mm 1 mm ಅಲ್ಲ 1 millimeter. So is equal to plus 0.5 1 mm ಇರೋದ್ರಿಂದ height of the image into magnification ಅಷ್ಟೇ ಬರುತ್ತೆ 0.571. So what is the nature of the image? ನಮ್ಗೆ ಆಲ್ರೆಡಿ ಮುಂಚೆನೆ ಗೊತ್ತಿತ್ತು. ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್. ಎರೆಕ್ಟ್, ಯಾವಾಗಲೂ ಆಲ್ಮೋಸ್ಟ್ ಎರೆಕ್ಟ್ ಇರ್ತದೆ. ವರ್ಚುವಲ್, ಎರೆಕ್ಟ್ ಆ್ಯಂಡ್ ಡಿಮಿನಿಷ್ಡ್ ಬರಲೇಬೇಕು, ಇಲ್ಲಾಂದ್ರೆ ತಪ್ಪು ಬರುತ್ತೆ. 100% ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ಇದನ್ನೇ ರೇಡಿಯಸ್ ಆಫ್ ಕರ್ವೇಚರ್ ಅಂತ ತಗೊಂಡು ಮಾಡಕ್ಕೆ ಹೋದ್ರೆ ನಿಮಗೆ ಸಿಗಲ್ಲ. ಅವನು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಡಬೇಕಾಗಿತ್ತು, ಮತ್ತು ಈಕ್ವಲ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕೊಡಬೇಕಿತ್ತು. ಇಲ್ಲ ಅಂದರೆ ಅದನ್ನ ಅಸ್ಯೂಮ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 14. A ray of light is incident at 45 degree, incident angle 45 degree on one face of an equilateral prism of Ri 1.56. Again the same diagram, equilateral prism, angle of incidence ಇದೆ 45 ಇದೆಯಾ. ಸೊ ರೈಟ್, ಹೀಗೆ ಹೋಗಿದೆ ಮತ್ತೆ ಗ್ರೇಸಿಂಗ್ ದ ಸರ್ಫೇಸ್, ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಡಿವಿಯೇಷನ್ ಅಂತೆ ಅಂಡ್ ಎಮರ್ಜಸ್ ಫ್ರಮ್ ದ ಅದರ್ ಸರ್ಫೇಸ್ ಅಂತ ಅವನೇ ಕೊಟ್ಟ ನೋಡ್ರಿ. ಆಚೆ ಹೋಗುತ್ತಂತೆ ಲೈಟ್, ಆದ್ರೆ ಆಚೆ ಹೋಗುತ್ತೆ ಅಂದ್ರೆ ಈಗ ಹೋಗಿರ್ಬೋದು. ಈಗೇನ್ ಮಾಡಿ ನಾರ್ಮಲ್ಸ್ ಬರ್ಕೊಳ್ಳಿ. ನಾರ್ಮಲ್ ಫಾರ್ ದಿಸ್ ಸರ್ಫೇಸ್, ನಾರ್ಮಲ್ ಫಾರ್ ದಿಸ್ ಸರ್ಫೇಸ್ ಅಂಡ್ ದ ಆಂಗಲ್ಸ್ ಆರ್ ದಿಸ್ ಈಸ್ I1, ದಿಸ್ ಈಸ್ R1, ದಿಸ್ ಈಸ್ R2 ಅಂಡ್ ದಿಸ್ ಈಸ್ I2. ನಾವೇನ್ ಕಂಡುಹಿಡಿಬೇಕು? ಕ್ಯಾಲ್ಕುಲೇಟ್ ದ ಡಿವಿಯೇಷನ್ ಕಂಡುಹಿಡಿಬೇಕು. ಡಿವಿಯೇಷನ್ ಫಾರ್ಮುಲಾ ಏನಂತ ಅಂದ್ರೆ I1 ಪ್ಲಸ್ I2 ಮೈನಸ್ ಎ. ಈಗ ನಿಮಗೆ ಬೇಕಾಗಿರೋದು ಒಂದೇ ಕ್ವಾಂಟಿಟಿ, ಏನದು I2. ಯಾಕೆ ಅಂದ್ರೆ I1 ಆಲ್ರೆಡಿ ಗೊತ್ತಿದೆ ನೋಡ್ರಿ, 45 ಡಿಗ್ರಿ ಇದೆ. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂದ್ರೆ ಏನು ಗೊತ್ತು, I2 ಕಂಡುಹಿಡ್ಕೊಬೇಕು. I2 ಕಂಡುಹಿಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್. I2 ಕಂಡುಹಿಡ್ಕೊಬೇಕಂದ್ರೆ ಅಗೈನ್ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನೀವು. I1 ಗೊತ್ತು, I1 ಇಂದ R1 ಕಂಡುಹಿಡಿಯೋದು, R1 ಇಂದ R2, R2 ಇಂದ I2, ಅದೇ ಟಾಸ್ಕ್. ಓಕೆ, ಸೊ ಈಗ ಏನು ಮಾಡೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬರ್ಕೊಂಡು ಮಾಡಿ. ಇದೇನಿದು NA, ಇದೇನಿದು NG, ಇದೇನಿದು ಔಟ್ಸೈಡ್ NA. ಸೊ ದಿಸ್ ಇಂಟು ದಿಸ್ ಇಂಟು NA ಇಂಟು ಸೈನ್ ಆಫ್ ದ ಆಂಗಲ್, NG ಇಂಟು ಸೈನ್ ಆಫ್ ದ ಆಂಗಲ್ ಹಾಕೊಳ್ಳಿ. ಫಾರ್ ದಿಸ್ ಸರ್ಫೇಸ್ ಏನಾಗುತ್ತೆ, NA ಸೈನ್ ಆಫ್ ದ I1 is equal to NG into sine of the angle. NA1 sine of I1 ಎಷ್ಟು, I1 ಇಲ್ಲ ಕೊಟ್ಟ ನೋಡ್ರಿ 45 ಡಿಗ್ರಿ. ದಿಸ್ ಇಸ್ ದ ಆಂಗಲ್ 45 ಡಿಗ್ರಿ ಗೊತ್ತು. ಸೊ 45 ಡಿಗ್ರಿ ಇಸ್ ಈಕ್ವಲ್ ಟು NG ಎಷ್ಟು ಕೊಟ್ಟಿದಾನ, ಓಕೆ ಇದೆಯಲ್ಲ ಇಲ್ಲಿ 1.56 ಇಂಟು ಸೈನ್ ಆಫ್ R1. ಸೈನ್ 45 ಎಷ್ಟು, 1/√2. ಸೊ 1/√2 0.7071 is equal to 1.56 sine of R1. So sine of R1 is equal to 0.7071 divided by 1.56. So sine R1 is equal to divide ಮಾಡಿದ್ರೆ 0.4532 ಬರುತ್ತೆ. So R1 ಕಂಡುಹಿಡ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ 0.4532 which gives around 26.94 ಡಿಗ್ರಿ ಬರುತ್ತೆ. 26.9 ಡಿಗ್ರಿ ಬರೆದ್ರೆ ಸಾಕು. ನೆಕ್ಸ್ಟ್ R1 ಗೊತ್ತಾಯ್ತಲ್ವಾ, R1 ಗೊತ್ತಾಯ್ತು. R2 ಕಂಡುಹಿಡ್ಕೊಳ್ಳಿ. ಯು ನೋ ದ ಫಾರ್ಮುಲಾ ಏನು, A is equal to R1 plus R2. So R2 is equal to A minus R1. So R2 is equal to A 60 degree because it is equilateral prism, minus R1 26.9 ಡಿಗ್ರಿ. ಸೊ R2 ಎಷ್ಟು ಬರುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 33 ಡಿಗ್ರಿ ಬರುತ್ತೆ, ಅರೌಂಡ್ 33 ಡಿಗ್ರಿ ಬರುತ್ತೆ. ನೆಕ್ಸ್ಟ್ R2 ಬಂದ್ಮೇಲೆ I2 ಕಂಡುಹಿಡ್ಕೊಳ್ಬೋದು. ಫಾರ್ಮುಲಾಗೆ NG ಇಂಟು ದಿಸ್ ಒನ್, NA ಇಂಟು ದಿಸ್ ಒನ್, ಅಷ್ಟೇ ನೋಡು ಈಸಿ. NG ಇಂಟು ಸೈನ್ ಆಫ್ R2 is equal to NA into sine of I2. NG again 1.5 into sine R2 is 33 degree is equal to NA1 into sine of I2.
ಸೊ 1.5 ಇಂಟು ಸೈನ್ 33 ಡಿಗ್ರಿ 0.5455 ಬರುತ್ತೆ ಇಂಟು ಸೈನ್ I2 ಉಳ್ಕೊಳ್ಳುತ್ತೆ ರೈಟ್ ಸೈಡಲ್ಲಿ. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ you're going to get 0.8509 ಬರುತ್ತೆ 8509 which is equal to sine of I2. So sine I2 is equal to I2 ಕಂಡುಹಿಡಿಬೋದಲ್ಲ. So I2 is equal to sine inverse of 0.8509 I2. Sine inverse ಎಷ್ಟು ಬರುತ್ತೆ? Sine inverse of 58.3 ಡಿಗ್ರಿ ಬರುತ್ತೆ. I2 ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಗ್ ಟೇಬಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 58.3 I2 ಅಷ್ಟೇ ಅಲ್ಲ ಕಂಡುಹಿಡಿಬೇಕಾರದು. ನಾವು ಕಂಡುಹಿಡಿಬೇಕಾರದೇನು ಡಿವಿಯೇಷನ್ ಕಂಡುಹಿಡಿಯೋಣ ಇಲ್ಲಿಗೆ. ನಾವು ಫೈನಲಿ ಡಿ ವ್ಯಾಲ್ಯೂ. ಸೊ ಡಿ ಇಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ ಎ. ಸೊ ಡಿ ಇಸ್ ಈಕ್ವಲ್ ಟು ವಾಟ್ ಈಸ್ I1 ದೇರ್? I1 ಕೊಟ್ಟಿದಾರಾ? ಹೌದಲ್ಲ. I1 is how much? 45 ಡಿಗ್ರಿ ಪ್ಲಸ್ I2 ಇಲ್ಲಿದೆ ನೋಡಿ 58.3 ಡಿಗ್ರಿ ಮೈನಸ್ ಎ ಎಷ್ಟು 60 ಡಿಗ್ರಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಬರಬಾರ್ದು, ಇಲ್ಲಿ ಬಂದರೆ ರಾಂಗ್ ಅಂತ. ಸೊ ಇದೆಷ್ಟಾಗುತ್ತೆ 103.3 ಡಿಗ್ರಿ ಆ್ಯಡ್ ಮಾಡಿದ್ರೆ ಮೈನಸ್ 60 ಡಿಗ್ರಿ. ಸೊ ಡಿ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿ ನಿಮಗೆ 43.3 ಡಿಗ್ರಿ ಬರುತ್ತೆ. ದಿಸ್ ದ ಡಿವಿಯೇಷನ್, ಓನ್ಲಿ ಡಿವಿಯೇಷನ್. ಓಕೆ, ನೆಕ್ಸ್ಟ್ ಐ ಥಿಂಕ್ 15th ಕ್ವಶನ್ ಇಸ್ ದ ಲಾಸ್ಟ್ ಕ್ವಶನ್. ಯಾವುದು ಇಲ್ಲ ಅನ್ಕೊಳ್ತೀನಿ, ಅದೇ ಲಾಸ್ಟ್ ಮಾಡಿದ್ರೆ ಮುಗಿಯಿತು ನಮ್ಮ ಕೆಲಸ, ರೇ ಆಪ್ಟಿಕ್ಸ್ ಕೆಲಸ. ಲಾಸ್ಟ್ ಕ್ವಶನ್ 15th ಕ್ವಶನ್ ಎಂಡಲ್ಲಿ ಇದೆ ನಾವು. ಓಕೆ, ಸೊ ಲಾಸ್ಟ್ ಕ್ವಶನ್ ನಂಬರ್ 15 ನ್ಯೂಮೆರಿಕಲ್ ಅಲ್ಲಿ ಏನಿದೆ? ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಅಂತ ಆರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಗ್ಲಾಸ್ ಆಫ್ RI 1.5. ಸೊ ಈಕ್ವಿ ಕಾನ್ವೆಕ್ಸ್ ಅಂತ ಅವನೇ ಕೊಟ್ಬಿಟ್ಟು ಅವನು. ಈಕ್ವಿ ಕಾನ್ವೆಕ್ಸ್ ಅಂದ್ರೆ ಈ ತರ ಎರಡು ಕಾನ್ವೆಕ್ಸ್ ಸರ್ಫೇಸ್ ಇರುತ್ತೆ, ಬೈ ಕಾನ್ವೆಕ್ಸ್, ಅಂಡ್ ಇಟ್ ಈಸ್ ಮೇಡ್ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆಯಂತೆ. ಓಕೆ, ಸೊ ಹಿಯರ್ ಕ್ಯಾನ್ ರೈಟ್ NG ಈಸ್ 1.5. ಆಮೇಲೆ ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸರ್ಫೇಸಸ್ ಆಫ್ ದ ಲೆನ್ಸ್ ಇಫ್ ದ ಫೋಕಲ್ ಲೆಂತ್ ಈಸ್ 20 ಸೆಂಟಿಮೀಟರ್. ಏನಾದರೂ ಫೋಕಲ್ ಲೆಂತ್ ಇದ್ರದ್ದು 20 ಸೆಂಟಿಮೀಟರ್ ಇದ್ರೆ ಪ್ಲಸ್ 20ನಾ? ಎಸ್, ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ. ಇದ್ರೆ ಏನ್ ಕಂಡುಹಿಡ್ಬೇಕು? ರೇಡಿಯಸ್ ಆಫ್ ಕರ್ವೇಚರ್ಸ್ ಕಂಡುಹಿಡಿಬೇಕಂದ್ರೆ R1 R2 ಎರಡು ಈಕ್ವಲ್ ಇರುತ್ತಾ? ಸೊ R1 ಪ್ಲಸ್ R2 ಮೈನಸ್. ಕ್ಯಾನ್ ಐ ಟೇಕ್ ದಿಸ್ ಎಸ್ R? ಓಕೆ, ನೆಕ್ಸ್ಟ್ ಆಲ್ಸೋ ಫೈಂಡ್, ಜೊತೆಗೆ ಇನ್ನೇನು ಕಂಡುಹಿಡಿ? ನ್ಯೂ ಫೋಕಲ್ ಲೆಂತ್ ಇಫ್ ದ ಲೆನ್ಸ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಇದನ್ನ ನೀರಲ್ಲಿ ಮುಳುಗಿಸಿದ್ರೆ ಅದರ ಫೋಕಲ್ ಲೆಂತ್ ಏನಾಗುತ್ತೆ ಅಂತ. ಹಾಗಾದ್ರೆ ಕ್ಯಾನ್ ಐ ಟೇಕ್ ದಿಸ್ ಆಸ್ ಫೋಕಲ್ ಲೆಂತ್ ಇನ್ ಏರ್? ಫಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಕಂಡುಹಿಡಿದ್ಬೇಡ ಏರ್ ಮೀಡಿಯಂ ಅಲ್ಲಿ ಇದ್ದಾಗ. ಸೊ ಹೊರಗಡೆ ಏನಿದೆ? ಏರ್ ಮೀಡಿಯಂ ಇದೆ. ಈ ಕಡೆ ಏನಿದೆ? ಗ್ಲಾಸ್ ಇದೆ, ಮೇಡ್ ಆಫ್ ಗ್ಲಾಸ್. ಸೊ ಏರ್ ಟು ಗ್ಲಾಸ್ ಎಂಟರ್ ಆಗುತ್ತೆ. ಅವಾಗ ಫೋಕಲ್ ಲೆಂತ್ ಫಾರ್ಮುಲಾ ಏನಾಗುತ್ತೆ? 1/FA ಇಸ್ ಈಕ್ವಲ್ ಟು NG/NA ಮೈನಸ್ 1 ಇಂಟು 1/R1 ಮೈನಸ್ 1/R2. ಸೊ 1/FA by FA ಕೊಟ್ಟಿದ್ದಾನಲ್ವಾ, ಫೋಕಲ್ ಲೆಂತ್ ಇಸ್ ಗಿವನ್ ರೈಟ್. ಎಷ್ಟಿದೆ? 20 ಸೆಂಟಿಮೀಟರ್ ಪ್ಲಸ್ ಇಸ್ ಈಕ್ವಲ್ ಟು NG ಎಷ್ಟು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಎಷ್ಟು? 1.5 ಡಿವೈಡೆಡ್ ಬೈ NA ಎಷ್ಟು? 1 ಮೈನಸ್ 1 ಇಂಟು 1 ವಾಟ್ ಈಸ್ R1 ಪ್ಲಸ್ R, ಹೌದಾ? ಪ್ಲಸ್ R ಮೈನಸ್ ಆಫ್ 1/R2 ಈಸ್ ಮೈನಸ್ R ತಾನೆ. ಫಾರ್ ಕಾನ್ವೆಕ್ಸ್ ಲೆನ್ಸಿಗೆ ಹೀಗೆ ತಾನೆ ಬರ್ಕೊಳ್ಳೋದು. ನೆಕ್ಸ್ಟ್ ಏನಾಗುತ್ತೆ? 1/20 ಇಸ್ ಈಕ್ವಲ್ ಟು 1.5 ಮೈನಸ್ 0.5 ಉಳ್ಕೊಳ್ಳುತ್ತೆ ಇಲ್ಲಿ. ಈ ಕಡೆ 1/R ಮೈನಸ್ ಇಂಟು ಮೈನಸ್ ಪ್ಲಸ್ 1/R, ಅಲ್ಲಿ ವಿಲ್ ಬಿ 2/R. ಆಬ್ವಿಯಸ್ಲಿ R 20 ಸೆಂಟಿಮೀಟರ್ ಬರಬೇಕು, ಮತ್ತೆ ಬರುತ್ತೆ ನೋಡಿ 1/20 ಇಸ್ ಈಕ್ವಲ್ ಟು 0.5 ಇಂಟು 2 1 ಡಿವೈಡೆಡ್ ಬೈ R. ಸೊ R ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಸೊ ಫೋಕಲ್ ಲೆಂತ್ ಎಷ್ಟಿರುತ್ತೋ ರೇಡಿಯಸ್ ಆಫ್ ಕರ್ವೇಚರು ಅಷ್ಟೇ ಬರಲೇಬೇಕು ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ 1.5 and it is kept in air medium. Now what is R1 then? R1 is plus 20 centimeter and R2 ಇದನ್ನ ಮರಿದಂಗೆ ಬರೀರಿ. ಅವನು R ಕೇಳಿಲ್ಲ ನಿಮ್ಗೆ, R1 ಮತ್ತೆ R2 ಕೇಳಿರೋದು. ಸರ್ಫೇಸಸ್ ಅಂತ ಕೇಳಿದಾನೆ, ಮರಿದಂಗೆ R1 ಪ್ಲಸ್ 20 R2 ಮೈನಸ್ R. ಇಲ್ಲೇ ಬಂದಿದ್ದಲ್ಲ, ಹೊತ್ತು ಬಂದಿದೆ, ಆದರೆ ಅವನು ಏನು ಕೇಳ್ತಾನೆ ಅದನ್ನು ಬರೀರಿ. ಓಕೆ, ಸೊ ಯು ಮಸ್ಟ್ ರೈಟ್ ದಿಸ್ ಒನ್, ಡೋಂಟ್ ಫರ್ಗೆಟ್. R1 R2 ನ ಮೆನ್ಷನ್ ಮಾಡ್ಬೇಕು ಇಲ್ಲಿ ಕರೆಕ್ಟ್ ಆಗಿ, ಪರ್ಟಿಕ್ಯುಲರ್ ಆಗಿ. ಓಕೆ, ಆಯ್ತು. ನೆಕ್ಸ್ಟ್ ಇದನ್ನೇನು ಮಾಡ್ಬಿಡ್ತೀನಿ ಇವಾಗ, ನೀರಲ್ಲಿ ಮುಳುಗಿಸ್ಬೇಡ, ಮುಗಿಸೋಣ. ರೈಟ್, ಈಗ
ಇಲ್ಲಿ ಏರ್ ಇಲ್ಲ, ಇಟ್ ಈಸ್ ಸರೌಂಡೆಡ್ ಬೈ ವಾಟರ್, ಇಸ್ ಸರೌಂಡೆಡ್ ಬೈ ವಾಟರ್, ವಾಟರ್. Now the light rays goes from water to glass. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ? ಫಾರ್ಮುಲಾ ಫೋಕಲ್ ಲೆಂತ್ ಇನ್ ವಾಟರ್ ಇಸ್ ಈಕ್ವಲ್ ಟು NG ಹಾಗೆ ಇರುತ್ತೆ ಡಿವೈಡೆಡ್ ಬೈ NA ಜಾಗದಲ್ಲಿ ಏನಂತ ಬರೀತೀರಾ? NA now focal length in water is equal to NG by NW minus 1, right, into 1 by R1 minus 1 by R2. 1 by FW is equal to NG is to 1.5 ಕೊಟ್ಟಿದಾರಲ್ಲ divided by NW 1.33 ಕೊಟ್ಟಿದ್ದಾರೆ minus 1 into 1 by R1. 1 by R1 is 20 minus 1 by R2 is minus 20 ಆಗುತ್ತೆ. Okay, so 1 by FW is equal to 1.5 divided by 1.33 is 1.127 minus 1 into 1 by 20, 1 by 10 with 2 by 20 ಆಗುತ್ತೆ. So 1 by FW is equal to ಎಷ್ಟಾಗುತ್ತೆ? 0.127. 2 by 20 is 1 by 10. Okay, FW is equal to, sorry, mistake, 1 by FW is equal to 0.0127 ಆಗುತ್ತೆ ನೋಡಿ, by 10 ಮಾಡಿ. The FW is reciprocal of this one, is around 078.7 centimeter is the new focal length in water. ಅದನ್ನೇ ತಾನೇ ಕೇಳಿರೋದು, is the new focal length in water ಅಂತ ಇದೆ. new focal length in water 78.7 ಇದೆ. ಇವೆರಡನ್ನು ಕಂಡುಹಿಡಿಬೇಕಾಯಿತು. ಸೊ ದಿಸ್ ಕಂಪ್ಲೀಟ್ಸ್ ರೇ ಆಪ್ಟಿಕ್ಸ್ ನ ಕಂಪ್ಲೀಟ್ ನ್ಯೂಮ್ಯಾರಿಕಲ್ಸ್ ಎವ್ರಿಥಿಂಗ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ವೇವ್ ಆಪ್ಟಿಕ್ಸ್ ಚಾಪ್ಟರ್ ನ ತಗೊಳ್ಳೋಣ. ಸೊ ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್.